ತೋಟಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ಹೈನುಗಾರಿಕೆಯನ್ನು ಮಾಡತಕ್ಕಂಥ ರೈತ ಬಾಂಧವರು ಉತ್ತಮ ಹಾಲಿನ ಇಳುವರಿ, ಗುಣಮಟ್ಟದ ಹಾಲು ಜೊತೆಗೆ ರಾಸುಗಳ ಆರೋಗ್ಯಕ್ಕಾಗಿ ಹಸಿರು ಹುಲ್ಲು ಹಾಲಿನ ಮೂಲ. ತುಂಡು ಮಾಡಿದಂತಹ ಹಸಿರು ಹುಲ್ಲನ್ನು ರಾಸುಗಳಿಗೆ ರೈತ ಬಾಂಧವರು ತಿನ್ನಿಸಬೇಕಾಗುತ್ತೆ. ಒಣಪಶು ಆಹಾರ ಮತ್ತು ಹಸಿರು ಹುಲ್ಲನ್ನು ಮಿಶ್ರಣ ಮಾಡಿ ತಿನ್ನಿಸಿದ್ರೆ ಬಹಳಷ್ಟು ಒಳ್ಳೆಯದು. ಇಲ್ಲದಿದ್ದರೆ ಹುಲ್ಲು ತಿಂದಾದಂತಹ 1 ಗಂಟೆಯ ನಂತರವೇ ಒಣ ಪಶು ಆಹಾರ ಮಿಶ್ರಣವನ್ನು ರಾಸುಗಳಿಗೆ ನೀಡಬೇಕಾಗುತ್ತೆ. ಪಶು ಆಹಾರ ತಿನ್ನುವಾಗ ತಕ್ಷಣ ನೀರನ್ನು ಕೊಡಬೇಡಿ. ಪಶು ಆಹಾರ ತಿಂದಂತಹ 2 ಗಂಟೆಯ ನಂತರವೇ ರಾಸುಗಳಿಗೆ ಕುಡಿಯೋದಕ್ಕೆ ನೀರನ್ನು ನೀಡಿದರೆ ಬಹಳಷ್ಟು ಒಳ್ಳೆಯದು. ಒಣ ಪಶು ಆಹಾರ ಮಿಶ್ರಣವನ್ನು ರೈತ ಬಾಂಧವರು ತಮ್ಮ ಮಟ್ಟದಲ್ಲೇ ತಯಾರಿಸಿಕೊಂಡು ರಾಸುಗಳಿಗೆ ನೀಡಬಹುದಾಗಿರುತ್ತೆ. ಅದಕ್ಕಾಗಿ ಪುಡಿ ಮಾಡಿದಂತಹ ಜೋಳವನ್ನು ಒಂದು 30 kg, ರವೆ ಬೂಸ ಅಥವಾ ಚಕ್ಕೆ ಬೂಸವನ್ನು ಒಂದು 30 kg, ಪುಡಿ ಮಾಡಿದಂತಹ ಹುರುಳಿ ಅದೊಂದು 10 kgಯನ್ನು, ಕಡಲೆಕಾಯಿ ಹಿಂಡಿ 26 kgಯಷ್ಟು, ಸುಣ್ಣದ ಪುಡಿ 1 kgಯಷ್ಟು, ಖನಿಜ ಮಿಶ್ರಣ ಒಂದು 2 kg, ಅಡಿಗೆ ಉಪ್ಪು 1 kg, ಈ ಒಂದು ಸಾಮಗ್ರಿಗಳನ್ನು ಮಿಶ್ರಣ ಮಾಡಿ 100 kg ಆಹಾರವನ್ನು ತಮ್ಮಲ್ಲಿಯೇ ತಯಾರಿಸ್ಕೊಳ್ಬೋದಾಗಿರುತ್ತೆ. ಮೇವಿನ ಮರಗಳಾದಂತಹ ಗ್ಲಿರಿಸಿಡಿಯಾ, ಅಗಸೆ, ಹೆಬ್ಬೇವು, ಹಿಪ್ಪುನೇರಳೆ, ಕ್ಯಾಲಿಯಾಂಡ್ರಗಳನ್ನು ಒಣಮೇವು ಅಥವಾ ಹಸಿರು ಮೇವಿನ ಜೊತೆಗೆ ತಿನ್ನಿಸೋದ್ರಿಂದ ಒಣ ಪಶು ಆಹಾರ ಮಿಶ್ರಣದ ಪ್ರಮಾಣವನ್ನು ಕಡಿಮೆ ಮಾಡಬಹುದಾಗಿರುತ್ತೆ. ಹಸಿರು ಹುಲ್ಲು ಅಧಿಕವಾಗಿ ಲಭ್ಯವಾಗಿದ್ದಾಗ ರಸಮೇವಾಗಿ ಸಂಸ್ಕರಣೆ ಮಾಡಬಹುದು. ರಸಮೇವನ್ನು ಇತರೆ ಆಹಾರಗಳ ಜೊತೆಗೆ ಮಿಶ್ರಣ ಮಾಡಿ ತಿನ್ನಿಸೋದ್ರಿಂದ ಹೆಚ್ಚಿನ ಹಾಲಿನ ಇಳುವರಿಯನ್ನು ಪಡೆಯಬಹುದಾಗಿರುತ್ತೆ. ಇಲ್ಲದಿದ್ದರೆ ಜಠರದಲ್ಲಿ ಅಧಿಕ ಆಮ್ಲತೆಯಾಗಿ ಹಾಲಿನಲ್ಲಿ ಕೊಬ್ಬಿನ ಅಂಶ ಸಾಕಷ್ಟು ಕಡಿಮೆಯಾಗುತ್ತೆ. ಹಾಲಿನಲ್ಲಿ ಉತ್ತಮ ಕೊಬ್ಬು ಹಾಗೂ ಡಿಗ್ರಿ ಬರಲು ಗುಣಮಟ್ಟದ ಹಸಿರು ಹುಲ್ಲು, ದ್ವಿದಳ ಧಾನ್ಯದ ಸಸ್ಯ ಮೇವು ಹಾಗೆ ಪಶು ಆಹಾರ ಮಿಶ್ರಣವನ್ನು ನೀಡಲೇಬೇಕಾಗುತ್ತೆ. ನೀಡುವ ಪ್ರಮಾಣಕ್ಕೆ ಫೀಡ್ ಚಾರ್ಟ್ಗಳನ್ನು ಅಧ್ಯಯನ ಮಾಡಿ ರೈತ ಬಾಂಧವರು ನೀಡಿದ್ರೆ ಉತ್ತಮ. ಅಜೋಲಾ ಕೃಷಿಯನ್ನು ಮನೆಯಲ್ಲಿನ ತೊಟ್ಟಿಗಳಲ್ಲಿ ನಾವು ಮಾಡಬಹುದು. ಪ್ರತಿದಿನ ಅಜೋಲಾ ಸಸ್ಯವನ್ನು 3ರಿಂದ 4 kgಯಷ್ಟು ಒಣ ಪಶು ಆಹಾರಗಳ ಜೊತೆಗೆ ತಿನ್ನಿಸೋದ್ರಿಂದ ಹಾಲಿನ ಗುಣಮಟ್ಟವನ್ನು ವೃದ್ಧಿಗೊಳಿಸ್ಬೋದಾಗಿರುತ್ತೆ. ಹೆಚ್ಚು ಹಾಲು ಕರೆಯತಕ್ಕಂಥ ರಾಸುಗಳಿಗೆ ಬೈಪಾಸ್ ಪ್ರೋಟೀನ್ ಪ್ರಮಾಣವನ್ನು ಸಹ ನಾವು ಹೆಚ್ಚಿಸಬಹುದು. ಹತ್ತಿ ಕಾಳು ಹಿಂಡಿ ಬಳಸೋದ್ರಿಂದ ಅಧಿಕ ಬೈಪಾಸ್ ಪ್ರೋಟೀನನ್ನು ನಾವು ಪಡಿಬಹುದಾಗಿರುತ್ತೆ. ರಾಸುಗಳನ್ನು ತುಂಬ ಬಿಸಿಲಿನಲ್ಲಿ ಕಟ್ಟಬಾರದು. ಶಾಖದ ಬೇನೆಯಿಂದ ಹಾಲಿನಲ್ಲಿ ಕೊಬ್ಬು ಮತ್ತು ಡಿಗ್ರಿ ಬಹಳಷ್ಟು ಕಡಿಮೆಯಾಗುತ್ತೆ. ಬೆಳಗಿನ ಎಳೆ ಬಿಸಿಲಿನಲ್ಲಿ 2 ತಾಸು ಮಾತ್ರ ರಾಸುಗಳನ್ನು ಮನೆಯಿಂದ ಹೊರಗಡೆ ಕಟ್ಟಬಹುದು. ಪ್ರತಿದಿನ ಖನಿಜ ಮಿಶ್ರಣ ಒಂದು 50 ಗ್ರಾಮಷ್ಟು ಪಶು ಆಹಾರದ ಜೊತೆ ಮಿಶ್ರಣ ಮಾಡಿ ಕೊಡೋದ್ರಿಂದ ರಾಸುವಿನ ಆರೋಗ್ಯವನ್ನು ಕಾಪಾಡಬಹುದು. ಹಾಲು ಕರೆಯುವ ಮುನ್ನ ಜೊತೆಗೆ ಕರೆದ ನಂತರ ಕೆಚ್ಚಲನ್ನು ಶುದ್ಧ ನೀರಿನಿಂದ ತೊಳಿಬೇಕಾಗುತ್ತೆ. ಹಾಲನ್ನು ಸಂಪೂರ್ಣವಾಗಿ ಹಿಂಡಬೇಕು. ಹಾಲಿನ ಕೊನೆಯ ತೊಟ್ಟುಗಳಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ. ಹಾಲು ಹಿಂಡಿದ ನಂತರ ಹಸಿರು ಮೇವು ನೀಡಿದರೆ ರಾಸು ತಕ್ಷಣ ಮಲಗೋದಿಲ್ಲ. ಇದರಿಂದ ಕೆಚ್ಚಲ ಬಾವನ್ನು ನಾವು ನಿಯಂತ್ರಿಸಬಹುದು. ಎಲ್ಲ ರೈತ ಬಾಂಧವರು ಕೊಟ್ಟಿಗೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದನ್ನು ಮರಿಬಾರದು. ತೇವಾಂಶ ಕಡಿಮೆ ಇರುವಂತೆ ನೋಡಿಕೊಳ್ಬೇಕು. ಸಗಣಿಯನ್ನು ಕೊಟ್ಟಿಗೆಯಿಂದ ಸುಮಾರು 50 ಮೀಟರ್ ದೂರದ ಗುಂಡಿಗಳಲ್ಲಿ ಗೊಬ್ಬರ ಮಾಡಲು ಬಳಸಬೇಕಾಗುತ್ತೆ. ಆ ಒಂದು ಗೊಬ್ಬರವನ್ನು ತಮ್ಮ ಕೃಷಿಗೆ ಮರುಬಳಕೆ ಮಾಡಬಹುದು. ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ತಾಲೂಕು, ಕೆಂಗೇರಿ ಹೋಬಳಿಯ OB ಚೂಡಹಳ್ಳಿಯ ಪ್ರಗತಿಪರ ಕೃಷಿಕರಾದ ಚಂದ್ರಶೇಖರ್ ಅವರು ಕಳೆದ ಹಲವು ವರ್ಷಗಳಿಂದ ಮೀನು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡು ಯಶಸ್ವಿಯಾಗಿದ್ದಾರೆ. ಸುಮಾರು 12 ವರ್ಷಗಳ ಹಿಂದೆ ಸಣ್ಣ ಪ್ರಮಾಣದಲ್ಲಿ ಮೀನು ಸಾಕಾಣಿಕೆಯನ್ನು ಆರಂಭಿಸಿದ ಅವರು ಆರಂಭದಲ್ಲಿ ಕಾಯಿ ಮೀನು ಸಾಕಾಣಿಕೆ ಮೂಲಕ
ಉತ್ತಮ ಆದಾಯ ಗಳಿಸಿದರು. ನಂತರ ಹೆಚ್ಚಿನ ಲಾಭದಾಯಕ ಮೀನು ಸಾಕಾಣಿಕೆಯ ಸಾಧ್ಯತೆಗಳನ್ನು ಅರಿಯುವ ಉದ್ದೇಶದಿಂದ ಮೋರಲ್ ಮೀನು ಸಾಕಾಣಿಕೆಯತ್ತ ಗಮನಹರಿಸಿದರು. ಮೋರಲ್ ಮೀನು ಸಾಕಾಣಿಕೆ ಆರಂಭದ ದಿನಗಳಲ್ಲಿ ಗುಣಮಟ್ಟದ ಮೀನು ಮರಿಗಳ ಲಭ್ಯತೆ ಮತ್ತು ಸೂಕ್ತ ಆಹಾರದ ಕೊರತೆ ಸೇರಿದಂತೆ ಹಲವು ಸವಾಲುಗಳನ್ನು ಎದುರಿಸಬೇಕಾಯಿತು. ಆಂಧ್ರಪ್ರದೇಶದಿಂದ ಮೀನು ಮರಿಗಳನ್ನು ತರಿಸಿದ ಸಂದರ್ಭದಲ್ಲಿ ನಿರೀಕ್ಷಿತ ಪ್ರಮಾಣದ ಮರಿಗಳು ದೊರೆಯದೆ ಸಾಗಣೆ ಸಂದರ್ಭದಲ್ಲಿಯೇ ಹೆಚ್ಚಿನ ಸಂಖ್ಯೆಯ ಮರಿಗಳು ಮೃತಪಟ್ಟವು. ಇದರಿಂದ ಸಾಕಾಣಿಕೆಯಲ್ಲಿ ನಷ್ಟ ಅನುಭವಿಸಿದರೂ ಚಂದ್ರಶೇಖರ್ ಅವರು ಪ್ರಯತ್ನವನ್ನು ಕೈಬಿಡಲಿಲ್ಲ. ಚಂದ್ರಶೇಖರ್ ಅವರೇ, ಈಗ ನೀವು ಈ ರೀತಿ ಆರಂಭ ಮಾಡಿದ್ರಲ್ಲ, ಇದು ಪ್ರಾರಂಭದಲ್ಲಿ ಆರಂಭ ಮಾಡಿದಾಗ ಮರಿ ನೀವು ಹೇಗೆ ಇದನ್ನು ಪ್ರಾರಂಭ ಮಾಡಿದಾಗ ನಾವು ಆ್ಯಕ್ಚುಲಿ ಇಲ್ಲೆಲ್ಲ ಮಾಡಿದ್ದು. ನಾವು ಆರವಳ್ಳಿಯಲ್ಲಿ ಸುಮಾರು 12 ವರ್ಷದ ಹಿಂದ್ಗಡೆ ನಾವು ಕಲ್ಚರ್ ಅಂತ ಮಾಡಿದ್ದು. ಮೊರಲ್ ಮಾಡೋಕ್ಕಿಂತ ಮುಂಚೆ ಕೊಯ್ ಫಿಶಸ್ ಅಂತ ಬರೋದು. ಕೊಯ್ ಅಂದರೆ ಆರ್ನಿಮೆಂಟಲ್ ಅಲ್ಲ, ಅನಬಾಸ್ ಅಂತ ಬರೋದು, ಕೊಯ್ ಮಚ್ಲಿ ಅಂತ ಬರೋದು. ನಾವು ಆರಂಭ ಮಾಡ್ಬೇಕಾದ್ರೆ ಒಂದು 60 ಅಡಿಗೆ ಒಂದು 80 ಅಡಿ ಒಂದು ಪಾಂಡಲ್ಲಿ ಮಾಡಿದ್ದು. ಆ ಪಾಂಡಲ್ಲಿ ಮಾಡಿದಾಗ ನಾವು ಆ್ಯಕ್ಚುಲಿ ಕೊಯ್ನ ಸಕ್ಸಸ್ ಮಾಡಿಬಿಟ್ವಿ. ಫಸ್ಟ್ ಮಾಡಿದಾಗ ಸಕ್ಸಸ್ ಮಾಡಿದಾಗ ನನಗೆ 3,68,000 ಬಂತು. HL ಮಾರ್ಕೆಟ್ ನಮ್ಮ ಬ್ಯಾಂಗ್ಳೂರಿಗೆ ಮಾರಿದ್ದು, ಬೇರೆ ಎಲ್ಲೂ ಅಲ್ಲ. ಅದು ಮಾಡಿ ನೋಡಿ, ಇವು 6 ತಿಂಗಳಿಗೆ ನಮ್ಗೆ 3,80,000 ಬಂತು ಅಂದಾಗ ಇದಕ್ಕಿಂತ ಕಾಸ್ಟ್ಲಿ ಮೀನು ಯಾವುದು ಅಂತ ನೋಡಿದ್ವಿ. ರಿಸರ್ಚ್ ಮಾಡ್ಬೇಕಾದ್ರೆ ಈಗ ನಾವು ಸುಮ್ಮನೆ ಇರೋವಲ್ಲ, ಒಂದು ಮಾಡಿದ್ರೆ ಇನ್ನೊಂದು ಯಾವ ತಳಿ ಬಂದಾಗ ಹೌದು ಲಾಭ ಬರುತ್ತೆ ಅಂತ ನೋಡಿದಾಗ ಆ ಥರ ಮಾಡಿದ್ವಿ. ಆ ಥರ ಮಾಡಿದಾಗ ನಾವೇನಾಯಿತು, ಮೊರಲ್ ಅಂತ ಇದು ಮಾಡಿದ್ವಿ. ಆವಾಗ ಮೊರಲ್ ಅಂತ ಕಾನ್ಸೆಪ್ಟು ನೀವು ನಂಬ್ತಿರೋ ಬಿಡ್ತಿರೋ, ಆವಾಗ ಫೀಡ್ ಅನ್ನೋದೇ ಇರಲಿಲ್ಲ ಮೊರಲ್ಗೆ. ಫೀಡ್ ನಾವೇ ಓನ್ ತಯಾರು ಮಾಡ್ಕೊಬೇಕಾಯ್ತು. ನಾವು ಮಾಡಿದಾಗ ಸುಮಾರು ಒಂದು 2 ಸತಿನೂ ಕೂಡ ಸಕ್ಸಸ್ ಏನಾಗಿಲ್ಲ. 2 ಸತಿನೂ ಆಂಧ್ರದಲ್ಲಿ ಮರಿ ತೊಗೊಂಡ್ವಿ. ನಾವು 10,000 ಮರಿ ಆರ್ಡ್ರ್ ಮಾಡಿದ್ರೆ 3,500 ಕಳಿಸಿದ್ದಾರೆ ಟ್ರೈನಲ್ಲಿ. ಮತ್ತು ಅದು ಮರಿ ತೊಗೊಂಬಂದಾಗ 3,500ದಲ್ಲಿ 1,500 ಮರಿ ಸತ್ತೋಯ್ತು ಟ್ರಾನ್ಸ್ಪೋರ್ಟೇಷನಲ್ಲಿ. ಯಾಕಂದ್ರೆ ಅವ್ರಿಗೆ ಪ್ಯಾಕೇಜ್ ಬೇರೆ ಮರಿಗಳ ಥರ ವಾಟರ್ ಕವರ್ ಪ್ಯಾಕಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಇದು ಡ್ರಮ್ ಪ್ಯಾಕಿಂಗೇ ಮಾಡೋಕ್ಕಾಗಲ್ಲ. ಮತ್ತು ಡ್ರಮ್ ಪ್ಯಾಕಿಂಗ್ ಮಾಡಿದಾಗ ಏನಾಗುತ್ತೆ, ಇದು ಏರ್ ಬ್ರೀತರ್ ಫಿಶ್, ಇದಕ್ಕೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇಲ್ಲ. ಆದ ಕಾರಣ ಏನಾಗುತ್ತೆ, ಕಂಟೈನರಲ್ಲಿ ತೊಗೊಂಡ್ಬಂದಾಗ ಸ್ವಲ್ಪ ಎಕ್ಸೆಸ್ ಆಫ್ ಹೀಟ್ ಆಗಿ ಟೆಂಪ್ರೇಚರ್ ವೇರಿಯೇಷನ್ಸ್ ಆಗಿ ಮೀನುಗಳು ಸತ್ತೋಯ್ತು. ಅದಾದಮೇಲೆ ನಾವು ಬಿಟ್ಟು ಕಲ್ಚರ್ ಮಾಡಿದ್ವಿ, ಫೇಲರ್ ಆಯಿತು. ಅಂದರೆ ನಮಗೆ ಅಂದ್ಕೊಂಡಿದ್ದು ಮರಿ ಬಂದಿಲ್ಲ. ನಾವು 10,000 ಮರಿ ಆರ್ಡ್ರ್ ಮಾಡಿದೆ, 3,500 ಬಂತು. 3,500ದಲ್ಲಿ 1,500 ಸತ್ತೋಯ್ತು. ಸೊ ನಮ್ಮ ಕಲ್ಚರ್ ಬಂದು 350 kg ತೆಗ್ದಿದ್ವಿ. ಒಂದು ಫ್ಲಾಪ್ ಆದ್ವಿ, ಮತ್ತೆ ಬಿಡಲಿಲ್ಲ. ಮತ್ತೆ ಇನ್ನೊಂದ್ಸತಿ ಅದಕ್ಕಿಂತ ಯಾರು ಮರಿ ಕರೆಕ್ಟಾಗಿ ಕೊಡ್ತಾರಂತೆ ಮತ್ತೆ ಆಂಧ್ರದಲ್ಲಿ ಇನ್ನೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಹೆಸರುಗಳು ಬೇಡ, ಏನು ಅವಶ್ಯಕತೆ ಇಲ್ಲ ನಮಗೆ. ಅವರಿಂದನೇ ಆ್ಯಕ್ಚುಲಿ ಮಟ್ಟಿಗೆ ಬರೋ ಕಾರಣ ನಾನು ಅದನ್ನು ಹೇಳ್ತೀನಿ. ಮತ್ತೆ ಅದು ಮಾಡಿದಾಗ ಏನಾಗುತ್ತೆ, 3 ಇಂಚ್ ಮರಿ ಆರ್ಡ್ರ್ ಮಾಡಿದ್ರೆ 1 ಇಂಚು ಇವತ್ತು ನಾವು ಮರಿ ಉತ್ಪಾದನೆ ಮಾಡಿದ್ದೀವಲ್ಲ ಆ ಸೈಜ್ ಮರಿ ಕೊಟ್ಟರು. ಅವ್ರಿಗೆ ಅದು ಹೇಳ್ತೀನಲ್ಲ, ಆ ಮರಿಯಲ್ಲಿ ಆಂಧ್ರದಲ್ಲಿ ಏನಾಗ್ತಾಯಿದೆ ಅಂದರೆ, ಅಲ್ಲಿ ರಿವರ್ ಬೆಲ್ಟಲ್ಲಿ ವೈಲ್ಡ್ ಕಲೆಕ್ಷನ್ಸ್ ಅಂತ ಬರುತ್ತೆ, ಈ ಕೈಕ್ಲೂರು ಭೀಮವರಂ ಸೈಡಲ್ಲೆಲ್ಲ. ಅಲ್ಲೇನು ಮಾಡ್ತಾರೆ, ಆ ಮರಿಗಳ್ನ ತೊಗೊಂಬಂದು ನಮ್ಮ ಕರ್ನಾಟಕ ಜನಕ್ಕೆ ಕೊಟ್ಟು ಅರ್ಧ ರೈತರನ್ನ ಹಾಳು ಮಾಡಿದ್ದೆ ಅವರು. ಯಾಕಂದರೆ ಅದು ಫೀಡ್ ಹ್ಯಾಬಿಟೆಂಟ್ ಇರಲ್ಲ, ಅದು ಬಂದು ನ್ಯಾಚುರಲ್ ಬ್ರೀಡಿಂಗ್ ಆಗಿರುತ್ತೆ. ಸೊ ಇದ್ರ ಬಿಹೇವಿಯರ್ ಏನಂದರೆ, ನ್ಯಾಚುರಲ್ ಬ್ರೀಡಿಂಗಲ್ಲಿ ಕಪ್ಪೆ ಮರಿನ, ಕಂದು ಮೀನಿಗೆ ಎಷ್ಟೋ ಜನ ಕೆರೆಯವ್ರಿಗೆ ಗೊತ್ತಿರುತ್ತೆ, ಕಂದು ಮೀನು ಊಟ ತಿನ್ನೋದೇನಂದರೆ ಕಪ್ಪೆ ಮರಿನ, ಹುಳಗಳ್ನ, ಮತ್ತು ಅದರಲ್ಲಿ ನಿಮ್ಗೆ ಓಡಾಡೋದು ಜೀವಂತವಾಗಿರೋದು ಪ್ಲ್ಯಾಂಕ್ಟನಸ್ನ, ಆ ಥರ ತಿನ್ಕೊಂಡು ಬದುಕಿರೋದು. ಅದು ಫೀಡ್ ತಿಂದು ಬದುಕಿರಲ್ಲ. ಅದನ್ನು ಇವ್ರು ತೊಗೊಂಬಂದು ಏನು ಮಾಡ್ತಾರೆ, ಸ್ಟಾಕಿಂಗ್ ಹ್ಯಾಂಡ್ಗೆ ಹಾಕ್ಕೊಂಡು ಅದನ್ನು ಫೀಡಾಗಿ ತಿನ್ನಿಸಿ, ಸ್ವಲ್ಪ ಅದು ಮೊಟ್ಟೆ ಗಿಟ್ಟೆ ಮಿಕ್ಸ್ ಮಾಡಿ, ಚಿಕನ್ ವೇಸ್ಟ್ ಎಲ್ಲ ಮಿಕ್ಸ್ ಮಾಡಿ ತಿನ್ನಿಸಿ ಕಡೆ ಎತ್ಕೊಳ್ಬಿಟ್ಟು ಫೀಡಿಗೆ ಇದು ಮಾಡ್ತಾರೆ. ಅದು ಕಲ್ಚರ್ ಸಕ್ಸಸ್ ಆಗಲ್ಲ. ಆಮೇಲೆ ಗೊತ್ತಾಯಿತು, ಇದು ಓನ್ ಪ್ರೊಡಕ್ಷನ್, ಈಗ ಹೆಂಗೆ ನಾವು ಪ್ರೊಡಕ್ಷನ್ ಮಾಡಿರ್ತೀವೋ ಅವ್ರದ್ದು ತೊಗೊಂಡ್ರೆ ಸಕ್ಸಸ್ ಆಗ್ತೀವಿ ಅಂತ ಏನು ಮಾಡಿದ್ವಿ. ಒಡಿಸ್ಸಾದಲ್ಲಿ ಹಿಂಗೆ ನೀನು ಮಾಡ್ತಾ ಇದೆಯಾ ಅಂದ್ಬಿಟ್ಟು ನನಗೆ ಒಬ್ರು ಹೈದ್ರಾಬಾದವರು, ಯಾರು ನನಗೆ 2ನೇ ಬ್ಯಾಚ್ ಮರಿ ಕೊಟ್ಟನಲ್ಲ, ನಿನ್ನ ಡೆಡಿಕೇಶನ್ ನೋಡಿದ್ರೆ ನಮ್ಗೆ ಅರ್ಥ ಆಗ್ತೈತೆ, ಆಯಿತು ನೀನು ಇಲ್ಲಿಗೆ ಹೋಗಿ ಕಲ್ತ್ಕೋ, ಆಮೇಲೆ ನಿಮಗೆ ನಾವೇ ಫೈನಾನ್ಷಿಯಲ್, ನೀನು ಎಷ್ಟು ಲಾಸ್ ಆಗಿದೆಯಾ ಅಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ ವ್ಯಕ್ತಿನೂ ಅವರೇ. ನೀವು ನಂಬ್ತಿರೋ ಬಿಡ್ತೀರೋ, ಅವ್ರ ಹತ್ರ ನಾನು 3 ಲಕ್ಷ ಲಾಸ್ ಆದರೆ ಅವ್ರು ನನಗೆ 10 ಲಕ್ಷ ಬಂಡವಾಳ ಕೊಟ್ಟು ಈ ಮರಿಗಳ್ನ ಫೀಡ್ಗೆ ರೆಡಿ ಮಾಡಿಕೊಡು ಅಂತ ಕೊಟ್ಟಿದ್ದು ಫಸ್ಟ್. ಅದನ್ನು ಫೀಡ್ ರೆಡಿ ಮಾಡಿದ್ದು ಇಡೀ ಕರ್ನಾಟಕದಲ್ಲ, ಈ ಆಲ್ಮೋಸ್ಟ್ ಇಂಡಿಯಾಗೆ ಅದೊಂದು ಚಾಲೆಂಜಿಂಗು. ಚೆನ್ನ ಸ್ಟೇಟಸ್ ಅಂತ ಅಂದರೆ ಮೊರಲಲ್ಲಿ ಹಲವಾರು ಥರ ಇದೆ, 32 ವೆರೈಟೀಸ್ ಇದೆ. ಅದರಲ್ಲಿ ಎಡಿಬಲ್ ಫಿಶಸ್ ಬಂದು ಚೆನ್ನ ಸ್ಟೇಟಸ್ ಅಂತ. ಇದು ಚೆನ್ನ ಸ್ಟೇಟಸ್ ಅನ್ನೋದೇ ಈ ತಳಿ. ಈ ತಳೀಲಿ ಏನಾಗುತ್ತೆ ಅಂದರೆ, ವಿಶೇಷವಾಗಿ ಫೀಡನ್ನು ಸಾಮಾನ್ಯವಾಗಿ ತಿನ್ನಲ್ಲ, ಇದು ಲೈವ್ ಕನ್ಸಂಪ್ಷನ್ನೇ ಜಾಸ್ತಿ ತಿಂತಾಯಿದ್ದು. ಇದು ಬಂದು 7th ಜನರೇಷನ್. ಇವು ನಾವು ನೋಡ್ತಾ ಇರೋದು ಏನಿದೆ ಈ ಮೊರಲ್ಲು ಬಂದು 7th ಜನರೇಷನು. ಆವಾಗ ಈ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, 3ನೇ ಜನರೇಷನ್ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಹಳಬ್ರು ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿಲ್ಲ ಅಂತ ನಾನು ಹೇಳ್ತಿಲ್ಲ. ಅದ್ರ ಬಗ್ಗೆ ಆಸಕ್ತಿ, ಕ್ಲೀನಾಗಿ ಕಂದು ಬಗ್ಗೆ ಕುಚ್ಚು ಬಗ್ಗೆ ತಿಳಿದಿರೋರು ಮಾತ್ರ ಅದ್ರ ಬಗ್ಗೆ ಏನು ಅಂತ ಗೊತ್ತಿರುತ್ತೆ. ಆವಾಗ ಫೀಡ್ ಇಲ್ದಿದ್ದಾಗ ನಾವೇನು ಮಾಡ್ತಾಯಿದ್ವಿ, ಈ ಜೋಳ ಬರುತ್ತೆ, ಈ ವೈಟ್ ಜೋಳ ಬಂದು ರಾಯಚೂರು ಗುಲ್ಬರ್ಗ ಸೈಡು ರೊಟ್ಟಿ ಮಾಡ್ಕೊಂಡು ತಿಂತಾರಲ್ಲ, ಅದನ್ನು ತೊಗೊಂಡು ಫಿಶ್ ಮಿಲ್ಲು ನಾವು ಮಂಗಳೂರಿಂದ ತರಿಸ್ಕೊಂಡು ಪೌಡ್ರ್ ಮಾಡಿ ಈ ಮುದ್ದೆ ಥರ ಬಾಯ್ಲ್ಡ್ ಮಾಡಿ
ಮತ್ತು ನಾವು ಗುಜರಿಗಳಿಗೆ ಹೋಗಿ ಅಂದರೆ ಅವಾಗ ನಮಗೆಲ್ಲ ಫೀಡ್ ಇಷ್ಟೊಂದು ಕಾಸ್ಟ್ಲಿ ಅಂದರೆ ಫೀಡೇ ಇನ್ನೂ ಇರಲಿಲ್ಲ, ಕಂಪ್ನಿಗಳೇ ಇರಲಿಲ್ಲ. ಅಂದ್ರೆ ನೀವೇ ತಯಾರು ಮಾಡ್ಕೋಬೇಕಾಗಿತ್ತು, ನೀವೇ ಕೊಡಬೇಕಾಗಿತ್ತು. ಅದ್ರ ಬಗ್ಗೆ ತಿಳ್ಕೊಂಡಿದ್ದಾಗ ಇದಕ್ಕೇನು ತಿನ್ನುತ್ತೆ ಅಂದಾಗ ಆ ಥರ ಸ್ಮೆಲ್ ಅಟ್ರಾಕ್ಷನ್ ಬೇಕು ಅದಕ್ಕೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಎಷ್ಟು 45% ಮಿನಿಮಮ್ ಬೇಕಾಯಿತು. ಆಗ ಅಷ್ಟೊಂದು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ನಾವೆಲ್ಲ ತಿಳಿದಿರಲಿಲ್ವಲ್ಲ, ಫಸ್ಟ್ ಟೈಮ್ ನಾವು ಕಲ್ಚರ್ ಮಾಡ್ತಾ ಇದ್ದಿಲ್ಲ. ಇದಕ್ಕೇನು ಬೇಕಂದಾಗ ಒಬ್ರು ಯಾರೋ ಹೇಳ್ಕೊಟ್ಟಿದ್ದು ಗೈಡೆನ್ಸ್, ಅದನ್ನೆಲ್ಲ ತೊಗೊಂಡು ಬಾಯ್ಲ್ಡ್ ಮಾಡಿ ಥರ್ಮಾಕೋಲಲ್ಲಿ, ಯಾಕಂದರೆ ಮುಳುಗಬಾರ್ದು. ಮೀನು ಬಂದು ತಿಂತೈತೆ ಇಲ್ವ ಅಂತ ನಮಗೇನು ಗೊತ್ತಾಗುತ್ತೆ, ಮುಳುಗೋಯ್ತು ಅಂದರೆ ಒಳಗಡೆ ತಿಂತದೆ ಅಂತ ಬ್ಲೈಂಡ್ ವರ್ಕ್ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಥರ್ಮಾಕೋಲ್ನೆಲ್ಲ ಹಾಕಿ ಪೇಸ್ಟ್ ಮಾಡಿ ಇಕ್ತಾಗ ಥರ್ಮಾಕೋಲ್ ಫ್ಲೋಟ್ ಆಗೋದು. ಆ ಫೀಡ್ ಬಂದು ಮೀನು ತಿಂದಾಗ ಓಯ್ ತಿಂತಾ ಇದೆ ಕನ್ಸಂಪ್ಷನ್ ಮಾಡೋದು. ಆವಾಗ ನೀವು ನಂಬ್ತಿರೋ ಬಿಡ್ತಾರೆ. ಆವಾಗೂ ಕೂಡ ನಾವು ಒಂದು 7,000 ಬಿಟ್ಟಾಗ 1.5 ಟನ್ ತೆಗೆದ್ವಿ. ಅಂದರೆ ಪ್ರಾಪರ್ ಗೈಡೆನ್ಸ್ ಇರಲಿಲ್ಲ. ಅದು 1.5 ಟನ್ ತೆಗೆದಾಗ ಏನಾಯಿತು, ಆ 1.5 ಟನ್ನ ನೋಡ್ಕೊಂಡು ನೀವು ನಂಬ್ತಿರೋ ಬಿಡ್ತಿರೋ, ನಮಗೆ ಯಾರ್ಯಾರು ಮೋಸ ಮಾಡಿದ್ರಲ್ಲ ಮರಿ ಕೊಟ್ಟು ಅವರೆಲ್ಲ ಬಂದರು. ನೀವು ನಂಬ್ತಿರೋ ಅವ್ರು ಬಂದಿದ್ದ ಕಾರ್ಗಳು ನೋಡಿದ್ರೆ ನೀವು ಹೇಳ್ತೀನಲ್ಲ, ಐಷಾರಾಮಿ ಕಾರ್ಗಳು, ಬೆಂಜು, BMW, ಆಡಿ ಆ ಥರ ಕಾರ್ಗಳಲ್ಲಿ ನಮ್ಗೆ ಕೊಡ್ರಿ ಮರಿ ನಮ್ಗೆ ಕೊಡ್ರಿ. ನಾವಿನ್ನೂ ಕಲ್ತಿರ್ಲಿಲ್ಲ ಅವಾಗ. ಅದಾದಮೇಲೆ ನಾನು ಒಡಿಸ್ಸಾಗೆ ಹೋಗಿ ಟ್ರೈನಿಂಗ್ ಆಗಿ, ನೀವು ನಂಬ್ತಿರೋ ಬಿಡ್ತಿರೋ ಅಲ್ಲಿ ಕೆಲಸ ಮಾಡಿ 1 ಮಂತ್ ವರ್ಕ್ ಮಾಡಿಕೊಂಡು, ಅದಾದಮೇಲೆ ಕಲ್ಕತ್ತಾಗೆ ಹೋಗಿ, ಕಲ್ಕತ್ತಾದಲ್ಲಿ ನಾರ್ತ್ ಅದರಲ್ಲಿ 2 ಇದೆ. ಸೌತ್ ಎಲ್ಲ ಬಂದು ಮೀಡಿಯೇಟರ್ಸು, ಅಂದರೆ ಬಾಂಗ್ಲಾದೇಶಿಂದ ಥರ ಮಾಡ್ತಾರೆ, ನಾರ್ತಲ್ಲಿರೋ ಬ್ರೀಡರ್ಸು. ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿ, ಅವ್ರ ಜೊತೆ ಈ ಪ್ರೊಡಕ್ಷನ್ ಅಂದರೆ ಏನು ಅಂತ ಕಲ್ತ್ಕೊಂಡು, ಅದಾದಮೇಲೆ ನಮ್ಮ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ನಮ್ಮ ಮರಿ ಆದಮೇಲೆ ಪ್ರೊಡಕ್ಷನ್ ಆದಮೇಲೆ ನ್ಯಾಚುರಲ್ ನಾವು ಇನಿಷಿಯಲ್ ಸ್ಟೇಜಸ್ಸಿಂದ ಫೀಡ್ ಕೊಡ್ಕೊಂಡ್ಬಂದ್ಬಿಡ್ತೀವಿ. ಅದು ಹೆಂಗೆ ಕೊಡ್ತೀವಿ ಅಂದರೆ, ನಾವು ಈ ಮರಿ ಇಂಡ್ಯೂಸ್ ಬ್ರೀಡಿಂಗ್ ಮಾಡ್ಬಿಟ್ಟು ಪ್ರೊಡಕ್ಷನ್ ಮಾಡಿದ್ರೆ 72 ಅವರ್ಸಲ್ಲಿ ಏನಾಗುತ್ತೆ, ಫೀಡ್ ತಿನ್ನಲ್ಲ. ಹೌದು, ಅದು ಒಂದು ರೋಟಿಫಾಸ್ ಅಂತ ಬರುತ್ತೆ, ಪ್ಲ್ಯಾಂಕ್ಟನ ಟೈಪು. ಪ್ಲ್ಯಾಂಕ್ಟನ ಮಾಡಿಕೊಂಡು ಅದು ಫೀಡ್ ಕನ್ಸಂಪ್ಷನ್ ಮಾಡಿಕೊಂಡು ಆ ರೀತಿನ ನಾವು ಸಕ್ಸಸ್ ಮಾಡ್ಕೊಂಡು ಬಂದಿದ್ದು ಜರ್ನಿ ಇದು. ಅಂದರೆ ಒಟ್ಟಿನಲ್ಲಿ ಏನು ಅಂತಂದರೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಒಂದು ಮಾರ್ಗದರ್ಶನ ಬೇಕಾಗುತ್ತೆ, ಒಂದು ಧೈರ್ಯ ಬೇಕಾಗುತ್ತೆ, ಬಂಡವಾಳ ಬೇಕಾಗುತ್ತೆ, ಇದರ ಜೊತೆಗೆ ಅನುಭವನೂ ಬೇಕಾಗುತ್ತೆ. ನೋಡಿ ರೈತರೇ, ಅದರಲ್ಲೂ ವಿಶೇಷವಾಗಿ ಏನು ಅಂತಂದರೆ, ಅನೇಕರು ಅಂದ್ಕೊಳ್ತಾರೆ ನಾನು ಮೀನು ಸಾಕಾಣಿಕೆ ಮಾಡಿದಾಕ್ಷಣಕ್ಕೆ ನಾನು ಯಶಸ್ವಿ ಆಗ್ತೀನಿ ಅನ್ನೋವಂಥದ್ದು ಒಂದು ಕಡೆ. ಆದರೆ ಎಲ್ಲಪ್ಪ ನಾನು ಸಾಕಾಣಿಕೆ ಮಾಡೋ ಸಂದರ್ಭದಲ್ಲಿ ಎಲ್ಲಿ ನಾನು ಯಶಸ್ವಿ ಆಗೋದಿಲ್ವೋ ಅನ್ನೋವಂಥ ಭಯನೂ ಕೂಡ ಕಾಡ್ತಿರುತ್ತೆ. ಈ ನಿಟ್ಟಿನಲ್ಲಿ ಅವರು ಮುಖ್ಯವಾಗಿ ಹೇಳಿದ್ದು, ಚಂದ್ರಶೇಖರ್ ಅವರು 2 ಅಂಶಗಳನ್ನ ಹೇಳ್ತಾ ಇದ್ದಾರೆ. ಒಂದು ಬೇಕಾಗಿರುವಂಥದ್ದು ಏನು ಅಂದರೆ, ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ದೃಢ ಸಂಕಲ್ಪ ಬೇಕಾಗುತ್ತೆ. ಅದೇ ಬೇಕಾಗಿರುವಂಥ ಒಂದು ಮಾರ್ಗದರ್ಶನ. ಅಂಥ ಮಾರ್ಗದರ್ಶನ ಸಿಕ್ಕಿದ್ರೆ ಖಂಡಿತವಾಗ್ಲೂ ಒಬ್ಬ ಯಶಸ್ವಿ ಮೀನು ಸಾಕಾಣಿಕೆಯನ್ನು ಮಾಡುವಂಥ ಒಬ್ಬ ರೈತ ಆಗಬಹುದು ಅನ್ನುವಂಥದ್ದನ್ನು ಅವರ ಅನುಭವದಲ್ಲಿ ನಾವು ಕೇಳ್ತಾ ಇದ್ದೀವಿ. ಹಾಗಿದ್ರೆ ಈಗ ನೀವು ಹೇಳಿದ್ರೆ ಇಷ್ಟೆಲ್ಲ ಹೇಳಬೇಕಾದ್ರೆ, ಈಗ ತಾವು ಹೇಳ್ತಿದ್ರಿ ಅದರಲ್ಲೂ ಪ್ರಾರಂಭದ ಅನುಭವ ಅಂತೂ ತುಂಬ ಮುಖ್ಯ. ಅದು ಏನು ನೀವು ಹೇಳಿದ್ರೆ, ಇದಕ್ಕೆ ಏನು ಆಹಾರ ಕೊಡಬೇಕು, ಹೇಗೆ ಕೊಡಬೇಕು, ಅದನ್ನು ಹೇಗೆ ಉತ್ಪಾದನೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಅಂತ ಅಂದ್ಬಿಟ್ಟು, ಆ ನಂತರದಲ್ಲಿ ಹೇಗೆ ಇದು ಆಹಾರ ಸಿಕ್ತು ನಿಮಗೆ? ಸರ್, ಆ ನಂತರ ಕಂಪ್ನಿಲಿ ಫಸ್ಟ್ ಬಂದಿದ್ದೆ ನಮಗೆ ಸ್ಕೆಟ್ಟಿಂಗ್ ಅಂತ ಇತ್ತು. ಸ್ಕೆಟ್ಟಿಂಗ್ ಹೆಂಗಿತ್ತು, ಅದು ಔಟ್ ಆಫ್ ಕಂಟ್ರಿಯಿಂದ ಚೆನ್ನೈಗೆ ಬರೋದು. ಚೆನ್ನೈಯಿಂದ ಒಂದು ತಮಿಳ್ನಾಡು ಒಬ್ಬ ಡೀಲರ್ ಇದ್ದರು, ಅಳುಬ್ರು, ಅವ್ರ ಥ್ರೂನೇ ಎಂಟೈರ್ ಇಂಡಿಯಾಗೆ ಡಿಸ್ಪ್ಯಾಚ್ ಆಗ್ತಾ ಇದ್ದಿದ್ದು. ಅದಕ್ಕೆ ಯಾರು ಮೊರಲ್ ಪ್ರಾಪರ್ ಕಲ್ಚರ್ ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ಸ್ಗಳು ಅವ್ರಿಗೆ ಗೊತ್ತಿತ್ತದು. ಆಗ ಸೀಬಾಸ್ಗೆ ಮತ್ತು ಮೊರಲ್ಗೆ ಫೀಡೇ ಇರಲಿಲ್ಲ. ಆಮೇಲೆ ಫೀಡ್ ಬಂದಿದೆ. ಆಮೇಲೆ ಅವರಿಂದ ನಾವು ಫೀಡ್ಗಳು ತರಿಸ್ಕೊಂಡು ಪ್ರೊಡಕ್ಷನ್ ಮಾಡಿಕೊಂಡು ಸಕ್ಸಸ್ ಆಯ್ತಾಯಿತ್ತು. ಅದಾದ ನಂತರ ಕೆಲವೊಂದು 6 ಮಂತ್ಸ್ 7 ಮಂತ್ಸ್ ನಂತರ ಗ್ರೋವೆಲ್ ಕಂಪ್ನಿ ಆಗಲಿ, ಯೂನೋ ಕಂಪ್ನಿ ಆಗಲಿ, ಈಗ ಸುಮಾರು ಕಂಪ್ನಿಗಳು ಉಟ್ಕೊಂಡ್ಬಿಟ್ಟಿದೆ. ಅದರಲ್ಲಿ ಏನಾಗುತ್ತೆ, ಕೆಲವು ಕಂಪ್ನಿ ಪ್ರಾಪರಾಗಿ ಫೀಡ್ನ ಮಾಡಿ ಕೊಡ್ತಾಯಿದ್ದಾರೆ ಇವತ್ತಿಗೂ. ಇನ್ನು ಕೆಲವು ಕಂಪ್ನಿ ರೈತರು ಕಮ್ಮಿ ಬೆಲೆಗೆ ಫೀಡ್ ಬೇಕು, ಕಮ್ಮಿ ಬೆಲೆಗೆ ಫೀಡ್ ಬೇಕು ಅಂದಾಗ ಕ್ವಾಲಿಟಿನ ಕೂಡ ಡೌನ್ ಮಾಡಿ ಲೋ ಕ್ವಾಲಿಟಿ ಕೊಡ್ತಾಯಿದ್ದಾರೆ. ಈ ಮೀನು ಹೆಂಗಂದ್ರೆ ವಿಶೇಷ, ಒಂದು ಮೀನು 1 kg ಆಗಬೇಕಂದ್ರೆ ಈ ಮಿನಿಮಮ್ 1 kg 100 ಗ್ರಾಮ್ಸ್ ಫೀಡ್ ಇಂಟೇಕ್ ಮಾಡಬೇಕು. ಡಿಪೆಂಡ್ಸ್ ಆನ್ ಮರಿ ಸೈಜು ತೊಗೊಳೋದ್ರ ಮೇಲೆ. ಈಗ ಎಕ್ಸಾಂಪಲು 4 ಇಂಚ್ ಮರಿ ತೊಗೊತೀವಿ. 4 ಇಂಚ್ ಮರಿ ಮಿನಿಮಮ್ 1 kg 300 ಗ್ರಾಮ್ ಶೇಕಡ ಫೀಡ್ ಇಂಟೇಕ್ ಮಾಡಿದ್ರೆ ಅದು 800 ಗ್ರಾಮ್ ಮೇಲಿಂದ 1.5 kg ಬರೋಕ್ಕೆ ಸಾಧ್ಯತೆ ಇರುತ್ತೆ. ಇದನ್ನು FCR ಅಂತ ಕರಿತೀವಿ, ಅಂದರೆ ಫೀಡ್ ಕನ್ಸಂಪ್ಷನ್ ರೇಷಿಯೋ ಅಂತ ಕರಿತೀವಿ ನಾವು. ಇದೆಲ್ಲ ಅವಾಗ ಗೊತ್ತಿರಲಿಲ್ಲ. ಮೀನು ಸಾಕಿದ ಬೇಗ ಅನ್ನ ಹಾಕ್ರೆ ತಿಂತದೆ, ಮುದ್ದೆ ಹಾಕ್ರೆ ತಿಂತದೆ, ಯಾಕೆ ಮೊಸಪ್ಪು ಹಾಕ್ಬಿಟ್ಟು ಪಲ್ಯನ ಹಾಕಿ ತಿನ್ಸ್ರೂ ತಿಂತದೆ ಅಂತ ಕಾನ್ಸೆಪ್ಟಲ್ಲಿ ಎಷ್ಟೋ ಜನ ಮಾಡಿದ್ರು. ನಿಜ, ಅವ್ರು ಯಾರು ಕ್ಲಿಕ್ ಆಗಿಲ್ಲ. ಇರೋ ಸತ್ಯ ಹೇಳ್ತೀನಿ ಕೇಳಿ. ಇವತ್ತಿಗೆ ಬರೀ ಫೀಡ್ ಹಾಕ್ಬೇಕು, ಅಷ್ಟು ಫೀಡ್ ಹಾಕಿ ಯಾರು ಸಾಕ್ತಾರೆ? ಪ್ರಾಪರ್ ವೇಲಿ ಮರಿ, ಪ್ರಾಪರ್ ವೇಲ್ ಫೀಡ್ ಖರ್ಚು ಮಾಡಿ, ಪ್ರಾಪರ್ ವೇಲ್ ಮೆಡಿಸಿನ್ ಖರ್ಚು ಮಾಡಿದ್ರೆ 100ಗೆ 200% ಸಕ್ಸಸ್ ಆಗ್ತೀವಿ. ಇಲ್ಲ ನಾವು ನಮ್ಮ ವೇಲೆ ನಮ್ಮ ಓನ್ ಸ್ಟೈಲಲ್ಲಿ ಮಾಡ್ತೀವಿ ಅಂದರೆ ನಾವು ಅದಕ್ಕೇನು ಮಾಡೋಕ್ಕಾಗಲ್ಲ. ನಾವು ಇಲ್ಲಿ ಬರೋ ಫಸ್ಟ್ ರೈತರಿಗೆ ಏನಂತ ಹೇಳ್ತೀವಿ ಅಂದರೆ, ನೀವು ಎಷ್ಟು 1000 ಮರಿ ತೊಗೊತೀರ ಅಂತ ಕೇಳಲ್ಲ ನಾನು. ಇಷ್ಟು 1000 ಮರಿಗೆ ಇಷ್ಟು ಫೀಡ್ ಹಾಕೋ ಕೆಪಾಸಿಟಿ ಇದೆ ಅಂತಲೇ ಕೇಳ್ತೀನಿ. ಅದು ತಪ್ಪು ತಿಳ್ಕೊಬೇಡಿ ಹಿಂಗೆ ಕೇಳ್ತೀನಿ ಅಂತ. ಯಾಕಂದರೆ ಪಾಪ 10,000 ಎಷ್ಟೋ ಜನ ಏನು ಮಾಡ್ತಾರೆ, 1,00,000 ಮರಿ ಬೇಕು ಅಂದರೆ ಬಿಜಾಪುರ ಗುಲ್ಬರ್ಗದವ್ರು ಫೋನ್ ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ, ಆ ಕೆರೆಯಲ್ಲಿ ಹಂಗೆ ಬಿಟ್ಬಿಟ್ಟು ಅದೇ ದಪ್ಪ ಆಗ್ಬಿಟ್ಟು ಅದೇ ಸೈಜ್ ಆಯ್ತದೆ. ಅದು ಸುಳ್ಳು. ಅದು ಮರಿ ಅದು ಯಾರು ಕೊಡ್ತಾ ಇದ್ದಾರೆ ಗೊತ್ತಾ, ನೀವು ಕೇಳ್ತಷ್ಟ ಅದು ಮರಿ ಮಾರಕ್ಕೆ ಅಷ್ಟೇ ಉದ್ದೇಶ ಆಗಿರ್ತದೆ. ಮರಿಯಿಂದ ದುಡ್ಡು ತೊಗೊಂಡು ಲಾಭ ಜೋಬಿಗೆ ಇಕ್ಕೊಳ್ಳೋಕೆ ಅಷ್ಟೇ ಉದ್ದೇಶ ಇರ್ತದೆ. ನಮ್ದು ಹಂಗಲ್ಲ. ನಮ್ಮದು ಏನಂದರೆ ಮರಿ ಕೊಡೋದು ಒಂದೇ ಅಲ್ಲ, ಮರಿ ಕೊಟ್ಟು ಅವ್ರಿಗೆ ಹೇಳ್ಕೊಟ್ಟು ರಿಟರ್ನ್ ತೊಗೊಳ್ಳೋ ಗಂಟ ನಮಗೆ ತಲೆಗೆ ಕೆಡಿಸ್ಕೊಂಡು ಕೆಲಸ ಮಾಡೋಷ್ಟು ಗಂಟೆ ಇರುತ್ತೆ ನಮ್ಮದು. ಅದು ಮೇನ್ ನಮ್ಮದು. ಹಾಗಿದ್ರೆ ಈಗ ನಿಮಗೆ ಎಲ್ಲಿಂದ ಬರ್ತಾ ಇದ್ದಾರೆ ರೈತರು ನಿಮ್ಮ ಒಂದು ಇದರಲ್ಲಿ? ಸರ್, ನೀವು ನಂಬ್ತಿರೋ ಬಿಡ್ತಿರೋ ಎಲ್ಲ ಕೆಲವು ಜನ ನಮ್ಮ ಕರ್ನಾಟಕದವರು, ಈಗ ನಾನು ಹೇಳ್ತೀನಿ, ನಗ್ತಾ ಇರ್ತೀನಿ,
ಆಂಧ್ರದಿಂದ ಇದರಿಂದ ತರಿಸ್ತಾ ಇರ್ತಾರೆ, ಮೀಡಿಯೇಟರ್ ಪರ್ಸನ್ನಿಂದ ತರಿಸ್ತಾರೆ. ನೀವು ರೀಸೆಂಟ್ ವೀಡಿಯೋ ನಮ್ಮದ್ರಲ್ಲಿ CR ಅಕ್ವಾಟೆಕ್ ಅಂತ ನಮ್ಮದು ಯೂಟ್ಯೂಬಲ್ಲಿ ಇದೆ, ಇದು ಇನ್ಸ್ಟಾಗ್ರಾಮಲ್ಲಿ ಇದೆ. ನಮ್ಮದು ಮರಿಗಳು ನೀವು ನಂಬ್ತೀರ ಇಲ್ಲಿಂದ ನೆಲ್ಲೂರಿಗೂ ಹೋಗ್ತದೆ, ಇಲ್ಲಿಂದ ಹೈದರಾಬಾದ್ಗೆ ಹೋಗ್ತದೆ, ಅದಾದಮೇಲೆ ಇಲ್ಲಿಂದ ನೀವು ಪಂಜಾಬ್ ಕಳಿಸಿದ್ದೀನಿ ನಾನು, ಇಲ್ಲಿಂದ ಮತ್ತು ಮಧ್ಯಪ್ರದೇಶಕ್ಕೆ ಒಂದು 60,000 ಮರಿಗಳು ಗಂಟೆ ಕೊಟ್ಟಿದ್ದೀನಿ. ಮತ್ತು ಅವ್ರ ಹತ್ರ ಹೆಂಗೆ ಬಯಬೇಕು, ಮಧ್ಯಪ್ರದೇಶವರು ಅಲ್ಲಿಂದ ಅಲ್ಲಿ ಮಾರ್ಕೆಟ್ ಮಾಡ್ತಾರೆ, ಅಂದರೆ ಆ ಕೆಪಾಬಿಲಿಟಿ ಇರೋರೇ ಇಲ್ಲಿಗೆ ಬಂದು ಮರಿ ತೊಗೊತಾರೆ. ಎಂಟೈರ್ ಕರ್ನಾಟಕದಲ್ಲಿ ನಾವು ಬೇಕಾದ್ರೆ ಮರಿ ಕೊಟ್ಟು ಬೈಬ್ಯಾಕ್ ಮಾಡ್ಬೋದು. ಔಟ್ ಆಫ್ ಸ್ಟೇಟ್ ಅಂದರೆ ಅಲ್ಲಿಂದ ಅಲ್ಲಿಗೆ ಕೆಪಾಸಿಟಿ ಇರೋರೇ ಬಂದು ಇಲ್ಲಿ ತೊಗೊಳೋದು. ಏನಕ್ಕೆ ಮುಖ್ಯ ಉದ್ದೇಶವಾಗಿ ಇಲ್ಲಿ ತೊಗೊತಾರೆ ಅಂದರೆ ನಾವು ಪ್ರೊಡಕ್ಷನ್ ಮಾಡೋದು ಹಳಬರಿಗೆ ಎಲ್ಲರಿಗೂ ಗೊತ್ತು. ಮತ್ತು ನಾವು ಹೇಳ್ಕೊಟ್ಟಿದ್ದು ಗುರು ಅವ್ರಿಗೂ ಹೇಳ್ಕೊಂಬರ್ತಾರೆ, ಇವನ ತತ್ತ ಚೆನ್ನಾಗಿದೆ ಮರಿ ಹೋಗಿ ಅಂತಲೂ ಹೇಳ್ಕೊಂಬರ್ತಾ ಇದ್ದಾರೆ. ಅಂದರೆ ಒಟ್ಟಿನಲ್ಲಿ ಏನು ಅಂತಂದರೆ ಗುಣಮಟ್ಟ ಅನ್ನೋದು ತುಂಬ ಮುಖ್ಯವಾಗಿ ಆಗುತ್ತೆ. ಆ ಗುಣಮಟ್ಟ ಇದ್ದರೆ ಮಾತ್ರ ಅವರಿಗೆ ಉತ್ಪಾದನೆ ಕೂಡ ಅಷ್ಟೇ ಚೆನ್ನಾಗಿ ಬರೋದು. ನಂತರ ಬಿಡ್ತೀರ ಗುಡ್ ವಿಲ್ ಇರೋ ಕಡೆನೇ ಜನ ಬರೋದು. ಈಗ ನಾವು ಗುಡ್ ವಿಲ್ನ ಕಳ್ಕೊಂಬಿಟ್ರೆ, ಈಗ ನಾವು ಬೇರೆಯವ್ರ ಥರ ಮರಿ ಈಗ 10,000 ಕೇಳಿದ್ರೆ 7,000 ಕೊಟ್ಕೊಂಡು, ಮತ್ತು ಅವ್ರು ಕೇಳಿ 4 ಇಂಚ್ ಕೇಳಿದ್ರೆ 3 ಇಂಚ್ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಯಾರು ಬರ್ತಾರೆ? ಇವತ್ತಿಗೂ ನಮ್ಮ ಹತ್ರ ನೀವು ನಂಬ್ತಿರೋ ಬಿಡ್ತಾರೆ 4 ವರ್ಷ 5 ವರ್ಷ ರೈತರು ರಿಪೀಟೆಡ್ ರೈತರುಗಳೇ ಜಾಸ್ತಿ ನನ್ನ ಹತ್ರ. ಹೊಸ ರೈತರನ್ನ ಆ್ಯಕ್ಚುಲಿ ನಾವು ಅವಾಯ್ಡ್ ಮಾಡ್ತೀವಿ. ಹಳೇ ರೈತರು ಹೆಂಗಿದ್ರೆ ಅಂದರೆ ಕಿತ್ತಾಡ್ಕೊಂಡು ನಾವು ಇದ್ಲಿ ಬಿಡಲಿ, ಅವರೇ ಮರಿ ಸೆಲೆಕ್ಟ್ ಮಾಡ್ತಾರೆ, ಅವರೇ ಬಂದು ತೊಗೊಂಡೋಗ್ತಾರೆ, ಅವರೇ ಹುಡುಗರ ಹತ್ರ ಆ ಥರ ಮಿಂಗಲ್ ಆಗ್ಬಿಟ್ಟಿದ್ದಾರೆ ಈಗ. ಪ್ರಸ್ತುತ ತಮ್ಮದೇ ಆದ ಗುಣಮಟ್ಟದ ಮೀನು ಮರಿಗಳನ್ನು ಉತ್ಪಾದಿಸಿ ರೈತರಿಗೆ ಪೂರೈಸುವುದರ ಜೊತೆಗೆ ಸೂಕ್ತ ಮಾರ್ಗದರ್ಶನವನ್ನೂ ನೀಡುತ್ತಿದ್ದಾರೆ. ಚಂದ್ರಶೇಖರ್ ಅವರ ಸಾಕಾಣಿಕೆಯ ವ್ಯವಸ್ಥೆಯ ವಿಶೇಷತೆ ಎಂದರೆ ರೈತರಿಗೆ ಕೇವಲ ಮೀನು ಮರಿಗಳನ್ನು ಮಾರಾಟ ಮಾಡುವುದಕ್ಕೆ ಸೀಮಿತವಾಗದೆ ಕೆರೆ ನಿರ್ಮಾಣ, ಮೀನು ಮರಿಗಳ ಪ್ರಮಾಣ, ಆಹಾರ ನಿರ್ವಹಣೆ, ನೀರಿನ ಗುಣಮಟ್ಟ ಮತ್ತು ಸಾಕಾಣಿಕೆ ಪದ್ಧತಿಯ ಕುರಿತು ಮಾರ್ಗದರ್ಶನ ನೀಡುತ್ತಿದ್ದಾರೆ. ರೈತರು ಉತ್ಪಾದಿಸಿದ ಮೀನುಗಳನ್ನು ಮರುಖರೀದಿ ಮಾಡುವ ವ್ಯವಸ್ಥೆಯನ್ನು ಹೊಂದಿದ್ದಾರೆ. ಬೈಬ್ಯಾಕ್ ಅಂದರೆ ಮರುಖರೀದಿಯ ಮೂಲಕ ರೈತರಿಂದ ಖರೀದಿಸಿದ ಮೀನುಗಳನ್ನು ನೇರವಾಗಿ ಮಾರುಕಟ್ಟೆಗೆ ಕಳುಹಿಸುವ ಮೊದಲು 2 ದಿನಗಳ ಕಾಲ ಪ್ರತ್ಯೇಕವಾಗಿ ಕ್ವಾರಂಟೈನ್ ಮತ್ತು ಕಂಡೀಷನಿಂಗ್ ಮಾಡಲಾಗುತ್ತದೆ. ನೀರಿನ ಗುಣಮಟ್ಟ ಹಾಗೂ ತಾಪಮಾನಕ್ಕೆ ಮೀನುಗಳನ್ನು ಹೊಂದಿಕೊಳ್ಳುವಂತೆ ಮಾಡಿದ ನಂತರವೇ ಮಾರುಕಟ್ಟೆಗೆ ಸಾಗಿಸಲಾಗುತ್ತದೆ. ದೆಹಲಿ, ಕುಂಭಕೋಣಂ, ಮದುರೈ ಸೇರಿದಂತೆ ವಿವಿಧ ಮಾರುಕಟ್ಟೆಗಳಿಗೆ ಜೀವಂತ ಮೀನುಗಳನ್ನು ಸಾಗಿಸಲಾಗುತ್ತಿದೆ. ಜೀವಂತ ಮೀನುಗಳಿಗೆ ಹೆಚ್ಚಿನ ಮಾರುಕಟ್ಟೆ ಮೌಲ್ಯವಿರುವುದರಿಂದ ಮೀನುಗಳನ್ನು ಜೀವಂತವಾಗಿಯೇ ಗ್ರಾಹಕರಿಗೆ ತಲುಪಿಸುವ ವ್ಯವಸ್ಥೆಗೆ ಚಂದ್ರಶೇಖರ್ ಅವರು ಹೆಚ್ಚಿನ ಒತ್ತು ನೀಡಿದ್ದಾರೆ. ಮೀನುಗಳ ಗುಣಮಟ್ಟ, ಸ್ವಚ್ಛತೆ ಮತ್ತು ತಾಜಾತನವನ್ನು ಕಾಪಾಡುವುದೇ ಈ ವ್ಯವಸ್ಥೆಯ ಪ್ರಮುಖ ಉದ್ದೇಶವಾಗಿದೆ. ಚಂದ್ರಶೇಖರ್ ಅವರೇ, ಈಗ ನಾವು ಇಲ್ಲಿ ಬಂದಿದ್ದೇವೆ, ಇಲ್ಲಿ ದೊಡ್ಡ ದೊಡ್ಡ ಮೀನುಗಳು ನೋಡ್ತಾ ಇದ್ದೀವಿ. ಇದು ಎಷ್ಟು ದಿವಸದ ಮೀನುಗಳು ಅಂತ ಹೇಳ್ತೀರಾ ನೀವು? ಸರ್, ಇದು ನಾವು ರೈತರಿಗೆ ಮರಿ ಕೊಡೋದಲ್ದಿರ ಮರಿ ಕೊಟ್ಟು ಅವ್ರಿಗೆ ಗೈಡೆನ್ಸ್ ಮಾಡಿ ಪ್ರಾಪರಾಗಿ ಕಲ್ಚರ್ ಮಾಡಿರ್ತೀವಲ್ಲ. ಎಷ್ಟೋ ಜನ ರೈತರು ಇವಾಗ ಏನಾಗಿದ್ದಾರೆ ಪಾಪ, ಎಷ್ಟೋ ಜನ ರೈತರು ಮರಿಗಳು ಎಲ್ಲಿ ತೊಗೊಬೇಕು ಅನ್ನೋದು ಗೊತ್ತಿಲ್ಲ. ಹೌದು, ಮರಿ ಪ್ರಾಪರ್ ವೇ ಎಲ್ಲಿ ಪ್ರೊಡಕ್ಷನ್ ಆ್ಯಕ್ಚುರಿ ಕರ್ನಾಟಕದಲ್ಲಿ ಸರ್ಟಿಫೈಡ್ ಗೌರ್ಮೆಂಟ್ ಇರೋದು ಯಾರಿಗೂ ಗೊತ್ತಿಲ್ಲ. ನಮ್ಮದು ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫೈಡ್ ಆಗಿರೋದು ಆ್ಯಕ್ಚುರಿ. ನಾವು ಮರಿ ಕೊಡೋದಲ್ದಿರ ಪ್ರಾಪರ್ ಕಲ್ಚರ್ ಆದಮೇಲೆ ರಿಟರ್ನ್ ರೈತರಿಗೆ ಬೈಬ್ಯಾಕ್ ಮಾಡೋದು ಇಲ್ಲಿರೋದು. ನೀವು ನೋಡ್ತಾ ಇರ್ಬೋದು, ಇದು ಬಂದು 7 ತಿಂಗಳು ಕಲ್ಚರ್ ಆಗಿರೋ ಮೀನು. ಇದು ಬೇರೆಯವ್ರು ಆ್ಯಕ್ಚುಲಿ ರಿಯಾಲಿಟಿ ಹೇಳ್ಬೇಕಂದ್ರೆ ಬೇರೆಯವರು ಪಾಪ ಬೈಬ್ಯಾಕ್ ಮಾಡ್ದಿರಾ ಪಾಪ ಸ್ವಲ್ಪ ಕೇಳಿ ನಮಗೆ ಬೈಬ್ಯಾಕ್ ಮಾಡಿ ಅಂದಾಗ ನಾವು ಮೊನ್ನೆ ಬೈಬ್ಯಾಕ್ ಮಾಡಿರೋದು. ಬೈಬ್ಯಾಕ್ ಮಾಡಿದ್ದು ನಾವು 2 ಡೇಸ್ ಕಂಡೀಷನ್ ಇಟ್ಕೊತೀವಿ. ಆಫ್ಟರ್ 2 ಡೇಸ್ ಕಂಡೀಷನ್ ಆದಮೇಲೆ ನಾವು ಮಾರ್ಕೆಟ್ಗೆ ಡಿಸ್ಪ್ಯಾಚ್ ಮಾಡ್ತಾ ಇದೀವಿ. ನೀವು ಮಾರ್ಕೆಟ್ ಡಿಸ್ಪ್ಯಾಚ್ ಮಾಡ್ತಾ ಇರೋದು ಕೂಡ ನೀವು ನೋಡ್ಕೊಬೋದು. ಅದು 2 ದಿನ ಅಂತ ತಾವು ಹೇಳಿದ್ರಿ, ಏನದು? 2 ದಿನ ಏನಕ್ಕೆ ಮಾಡ್ತೀವಿ ಅಂದರೆ ಈ ಮೊರಲ್ ಮರಿ ಬಂದು ಡೆತ್ಗೆ ವ್ಯಾಲ್ಯೂ ಇಲ್ಲ, ಲೈವ್ ಕಂಡೀಷನ್ ಇರೋದು ಮಾತ್ರನೇ ವ್ಯಾಲ್ಯೂ. ಇದು ನಾವು ಸುಮಾರು ಡೆಲ್ಲಿಗೆ ಕಳಿಸ್ತೀವಿ ಮೀನನ್ನ, ಮತ್ತು ತ್ರಿಚೂರ್ ಕಳಿಸ್ತೀವಿ, ಕುಂಭಕೋಣಂ ಕಳಿಸ್ತೀವಿ, ಮತ್ತು ಮದುರೈ ಕಳಿಸ್ತೀವಿ. ಸೊ ನೋಡಿ, ಅದು 2 ದಿವಸ ಏನಕ್ಕೆ ಇಕ್ತೀವಿ ಅಂದರೆ ನಾವು ಪಾಂಡಲ್ಲಿ ತೊಗೊಂಬರ್ತೀವಿ. ಅಲ್ಲಿ ಪಾಂಡಲ್ಲಿ ಯಾವ ಥರ ಇರುತ್ತೆ ಅದಕ್ಕೆ ವಾಟರ್ ಪ್ಯಾರಾಮೀಟರ್ಸಲ್ಲಿ ಮ್ಯಾಚ್ ಆಗಿರುತ್ತೆ. ಸೊ ಅದನ್ನು ತೊಗೊಂಬಂದು ನಾವು ಬೋರ್ ವಾಟರ್ಗೆ ಒಂದು 2 ಫೀಟಲ್ಲಿ ಬಿಟ್ಟು ಅದನ್ನ ಪ್ರಾಪರ್ ವೆಲ್ ಕಂಡೀಷನ್ ಮಾಡಿ ಅದು ಇಲ್ಲಿ ಸಸ್ಟೈನ್ ಆಗುತ್ತೆ. ಯಾಕಂದರೆ 100ಕ್ಕೆ 100 ಅಡಿ ಇರೋ ಜಾಗದಿಂದ ಸಡನ್ಲಿ ಚಿಕ್ಕದಾಗದಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಂದ್ರೆ ಮೀನು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ ಕಾರಣ ಏನು ಮಾಡ್ತೀವಿ, ನಾವು ಚಿಕ್ಕ ಜಾಗದಲ್ಲಿ ಚಿಕ್ಕ ಗಾಡೀಲಿ ಕಳಿಸ್ಬೇಕಂದ್ರೆ ಅದನ್ನು ಕಂಡೀಷನ್ ಮಾಡಬೇಕು. ಅದು ಲೈವ್ ಬದುಕುತ್ತಾ 2 ಡೇಸ್ ಇಲ್ಲಿ ಸಸ್ಟೈನ್ ಆದ್ರೇ ಮಾರ್ಕೆಟ್ಗೆ ಲೈವ್ ಹೋಗೋಕ್ಕಾಗೋದು. ಬಿಕಾಸ್ ಯಾಕಂದರೆ ಇಲ್ಲಿಂದ ಕಳಿಸ್ಬೇಕಂದ್ರೆ ನಾವು 12ರಿಂದ 24 ಗಂಟೆ
ಮಿನಿಮಮ್ ಮಾರ್ಕೆಟ್ಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾಗುತ್ತೆ, ಮತ್ತು ಮಿಡಲಲ್ಲಿ ನಾವು ವಾಟರ್ ಚೇಂಜ್ ಮಾಡಬೇಕಾಗುತ್ತೆ. ಆದ ಕಾರಣ ಅದನ್ನೆಲ್ಲ ಇಲ್ಲಿ ಪ್ರಾಪರ್ ವೆಲ್ ಕಂಡೀಷನ್ ಮಾಡಿ ಆದ ನಂತರ ನಾವು ಮಾರ್ಕೆಟ್ಗೆ ಡಿಸ್ಪ್ಯಾಚ್ ಮಾಡ್ತೀವಿ. ಅಂದ್ರೆ ನೀವು ಹೇಳ್ತಿರುವಂಥದ್ದು ಅದು ಸ್ಥಳದ ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕಾಗುತ್ತೆ, ನೀರಿನ ಹೊಂದಾಣಿಕೆಯನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಸ್ಥಳದ ಹೊಂದಾಣಿಕೆ ಹೆಂಗಿರುತ್ತೆ ಅಂದರೆ ಟೆಂಪರೇಚರಲ್ಲಿ ಹೆಂಗಿರುತ್ತೆ ನಮ್ಗೆ ಗೊತ್ತಿಲ್ಲ. ಇದಕ್ಕೆ ಏನು ಬೇಕಾದ್ರೆ ಟೆಂಪರೇಚರ್ ನಾವು ಮೇಂಟೈನ್ ಮಾಡ್ಕೊಳ್ಳೋದಲ್ದರೆ ವಾಟರ್ ಟೆಂಪರೇಚರ್ನ ಮೇಂಟೈನ್ ಮಾಡಬೇಕು. ಆಚೆ ಟೆಂಪರೇಚರ್ ಬೇರೆ ರೀತಿಯಲ್ಲಿ ಇರುತ್ತೆ, ಮತ್ತು ನಮಗೆ ವಾಟರ್ ಟೆಂಪರೇಚರ್ ಬೇರೆ ಇರುತ್ತೆ. ಅದಲ್ದಿರ ನಮಗೆ ವಾಟರ್ ಕ್ವಾಲಿಟಿ ಮೇಂಟೈನ್ ಮಾಡೋದು ಇರುತ್ತೆ ಮೇನ್. ಈಗ ಕೆಲವು ಮೇನ್ ಬರುತ್ತೆ, ಕೆಲವರೆಲ್ಲ ವೇಸ್ಟೇಜ್ ಹಾಕಿ ಸಾಕಿರೋದು ಉಂಟಿರುತ್ತೆ, ಅದನ್ನು ನಾವು 100% ಮುಟ್ಟೋದಿಲ್ಲ. ನಾವು ಪ್ರಾಪರ್ ಕ್ವಾಲಿಟಿ ಸೀಡು, ಪ್ರಾಪರ್ ವಾಟರ್ ಕ್ವಾಲಿಟಿ ಮ್ಯಾನೇಜ್ಮೆಂಟು ಮತ್ತು ಫೀಡ್ ಮ್ಯಾನೇಜ್ಮೆಂಟ್ ಪ್ರಾಪರು ಯಾರು ನಮ್ಮ ಗೈಡೆನ್ಸಲ್ಲಿ ಕ್ಲೀನಾಗಿ ಮಾಡಿರ್ತಾರೋ ಅವ್ರ ಹತ್ರ ನಾವು ಬೈಬ್ಯಾಕ್ ಮಾಡಿ ಇಲ್ಲಿ ತೊಗೊಂಡು ಮತ್ತೆ ಅವ್ರಿಗೆ ರಿಟರ್ನ್ ಮಾರ್ಕೆಟ್ಗೆ ಹಾಕಾಗಂಟ ನಮ್ಮ ಜವಾಬ್ದಾರಿ. ಅಂದರೆ ನೀವು ಹೇಳ್ತಿರುವಂಥದ್ದು ಇದನ್ನು ಕ್ವಾರಂಟೈನ್ ಕೂಡ ನೀವು ಮಾಡ್ತೀರಾ? 100% ಮಾಡಬೇಕು. ಉದ್ದೇಶ ಅದೇ ಹೇಳಿದ್ನಲ್ಲ, ಈಗ ಮೀನ್ ಕಂಡೀಷನ್ ಬದುಕಿದ್ರೆ ಇಲ್ಲಿ ಜೀವಂತವಾಗಿದ್ದರೆ ಮಾತ್ರನೇ ವ್ಯಾಲ್ಯೂ ಇರೋದು ಈ ಮೀನಿಗೆ. ಬೇರೆ ವಿಷಯ ಈಗ ರಘು ಕಾಟ್ಲಾಗೆಲ್ಲ ಏನಾಗುತ್ತೆ, ಕೆರೆಯಲ್ಲಿ ಹಿಡಿತಾರೆ, ನೈಟು ಸತ್ತಿರುತ್ತೆ, ಐಸ್ಗೆ ಹಾಕ್ತಾರೆ, ಅದು ತೊಗೊಂಡೋಗಿ ಮಾರ್ಕೆಟ್ ಹಾಕ್ತಾರೆ, ಅದರಿಂದ ಅಂಗಡಿಗೆ ಹಾಕ್ತಾರೆ, ಅದರಿಂದ ನಮ್ಮ ಜನಕ್ಕೆ ಬರೋಕ್ಕೆ 7 ದಿವಸ ಆಗೋಯ್ತದೆ. ಅದರಲ್ಲಿ ಕ್ವಾಲಿಟಿ ಯಾವುದು ಪೊಲ್ಯೂಟೆಡ್ ಯಾವುದು ಅಂತ ಹೇಳೋಕ್ಕಾಗಲ್ಲ. ಬಟ್ ಇದೇಂಗಂದರೆ ಲೈವ್ ಅವರು ನಾವು ಜೀವಂತವಾಗಿ ತರ್ತೀವಿ, ಜೀವಂತವಾಗಿ ಸ್ಟಾಕ್ ಮಾಡ್ತೀವಿ, ಮತ್ತು ಜೀವಂತವಾಗಿ ಮಾರ್ಕೆಟ್ಗೆ ಹಾಕ್ತೀವಿ. ಮತ್ತು ಮನುಷ್ಯ ಅಲ್ಲಿ ನಮಗೆ ನಾವು ಗ್ರಾಹಕರಿಗೆ ತೊಗೊಬೇಕಾದ್ರೂ ಕೂಡ ಜೀವಂತವಾಗಿ ಕಟ್ ಮಾಡಿ ಕೊಡೋದು. ಅದರಿಂದ ಇದರಲ್ಲಿ ಇರೋ ಪ್ರೋಟೀನ್ ಅಂಶ ಆಗಲಿ, ಒಮೆಗಾ 3 ಆಗಲಿ, ಮತ್ತು ನಮಗೆ ಅತಿ ಐರನ್ ಆಗಲಿ, ಮೆಗ್ನೀಷಿಯಮ್ ಆಗಲಿ, ಇವೆಲ್ಲನೂ ಕೂಡ ನಮಗೆ ಜನಕ್ಕೆ ಸಿಗೋ ಕಾರಣ ನಾವು ಈ ಕಾನ್ಸೆಪ್ಟನ್ನು ಈಗ ನೀವು ಗುಣಮಟ್ಟ ಹೇಳ್ತಿದ್ರಲ್ಲ, ಈಗ ಸಮುದ್ರದ್ದಿರಬಹುದು ಮತ್ತು ಇದರದ್ದಿರಬಹುದು, ಗುಣಮಟ್ಟ ಮತ್ತು ರುಚಿ ಇವೆರಡರಲ್ಲಿ ಮುಖ್ಯವಾಗಿ ನಾವು ತಗೊಳ್ಳೋದಾದ್ರೆ, ಈಗ ಸಮುದ್ರದ ಮೀನನ್ನು ತುಂಬ ಜನ ಇಷ್ಟಪಡ್ತಾರೆ, ಅದೇ ರೀತಿಯಲ್ಲೇ ಇದರ ಒಂದು ರುಚಿ ಅದರಷ್ಟು ಇರೋದಿಲ್ಲ ಅನ್ನೋಂಥ ಮಾತು ಕೂಡ ಇದೆ. ಈ ನಿಟ್ಟಿನಲ್ಲಿ ನೀವೇ ಪ್ರಾಮಾಣಿಕವಾಗಿ ಹೇಳೋದಾದ್ರೆ ಅದೇ ಹೇಳ್ತಾರಲ್ಲ ಸರ್, ಹೇಳೋಕ್ಕೇನು ಬಾಯಿಗೆ ಇದೇನಂತಾರಲ್ಲ ಮೂಳೆ ಇಲ್ಲ, ಹೆಂಗೆ ಬೇಕಾದ್ರೆ ಹೇಳ್ಬೋದು. ತಿಂದು ನೋಡಿದ್ರೆ ತಾನೇ ಅದ್ರ ರುಚಿ ಏನು ಅಂತ ಗೊತ್ತಾಗೋದು. ಈಗ ಸಮುದ್ರ ಮೀನು ನೀವು ತಂದು ಮಸಾಲೆ ಜಾಸ್ತಿ ಹಾಕ್ಬಿಟ್ಟು ತಿಂದ್ಬಿಟ್ಟು ಮಸಾಲೆ ರುಚಿ ಎಲ್ಲ ನೋಡಬೇಕಾಗಿರೋದು. ಮೀನಲ್ಲಿ ಟೇಸ್ಟ್ನ ಮೀಟು ಯಾವ ಥರ ಫ್ಲೇವರ್ ಇದೆ, ಅದರಿಂದ ಪ್ರೋಟೀನ್ ಅಂಶ ಏನು ಸಿಗುತ್ತೆ ಅಂತ ನೋಡಬೇಕು. ಹಂಗಾರೆ ಬಾಯ್ಲರ್ ಕೋಳಿ ನಾಟಿ ಕೋಳಿಕ್ಕಿಂತ ಟೇಸ್ಟ್ ಕೊಡ್ತಾರೆ ತಂದೂರಿಲಿ, ಹಂಗಾರೆ ನಾಟಿ ಕೋಳಿ ಟೇಸ್ಟಾ ಬಾಯ್ಲರ್ ಕೋಳಿ ಟೇಸ್ಟಾ ನಿಮ್ಮ ಪ್ರಕಾರ? ಅದಕ್ಕೆ ಹೇಳೋದು, ಜನಕ್ಕೆ ಲೈವ್ ಕನ್ಸಂಪ್ಷನ್ನ ತಿನ್ನೋದಕ್ಕಿಂತ ತಿಂದು ನೋಡಿ ಟೇಸ್ಟ್ ನೋಡಬೇಕು. ಆ್ಯಕ್ಚುಲಿ ಇದು ತೆಲಂಗಾಣದಲ್ಲಿ ಕೊರಮೀನು ಶಾಪ ಅಂತಾರೆ, ಕೊರಮೀನು ಪುಲ್ಸು ಅಂತಾರೆ, ಮತ್ತು ಕೊರಮೀನು ಪಿಕ್ಕಲ್ಸ್ ಕೂಡ ಮಾಡ್ತಾರೆ. ನೀವು ನೋಡಿ ಮೊರಲ್ ಅನ್ನೋದು ಎಷ್ಟೋ ಜನಕ್ಕೆ ಏನದು ಮೊರಲ್ ಅಂತ ಗೊತ್ತಿಲ್ಲ ಪಾಪ. ಎಷ್ಟೋ ಜನ ಕನ್ನಡದಲ್ಲಿ ಅದನ್ನ ಕುಚ್ಮೀನು ಅಂತಾರೆ, ಕಂದು ಅಂತಾರೆ, ತಮಿಳಲ್ಲಿ ವರಾಲ್ ಅಂತಾರೆ, ತೆಲುಗಲ್ಲಿ ಕೊರ್ಮೀನ್ ಅಂತಾರೆ. ಕೊರ್ಮೀನ್ ಪುಲ್ಸು ಅಂತಂದರೆ ಇದು ಫೇಲ್ಸು. ಈಗ ಎಷ್ಟೋ ಕಡೆ ಚಾಪಲ ಪುಲ್ಸು ಅಂತ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಫಿಶ್ ಅಂಗಡಿಗಳು ಮಾಡಿದಾರಲ್ಲ, ಕೊರ್ಮೀನ್ ಚಾಪಲ ಪುಲ್ಸು ಅಂತಲೇ ಇರೋದು. ಮತ್ತು ನೀವು ಎಷ್ಟೋ ರೆಸ್ಟೋರೆಂಟ್ 5 ಸ್ಟಾರ್ಗೆ ಹೋಗ್ರಿ, ಕೊರಮೀನು ಪುಲ್ಸು ಅಂತಲೇ ಇರುತ್ತೆ. ಅಂದರೆ ಮೊರಲ್ ಅಂದರೆ ವಿಶೇಷವಾಗಿ ಇದೇ ಈ ತಳಿ ರೇರು. ಹಾಗಿದ್ರೆ ಈಗ ನೀವು ಇಷ್ಟೆಲ್ಲ ಹೇಳಬೇಕಾದ್ರೆ ಇದು ವಿಶೇಷವಾಗಿ ಇರುವಂಥದ್ದು ಇದ್ರ ರೀತಿಯಲ್ಲಿ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಇದರ ಒಂದು ಬೇಡಿಕೆ ದೇಶದಲ್ಲಿ ಹೇಗಿದೆ, ರಾಜ್ಯದಲ್ಲಿ ಹೇಗಿದೆ? ಸರ್ ನಮ್ಮ ರಾಜ್ಯದಲ್ಲಿ ಅದೇ ಹೇಳ್ತಾ ಇದ್ದೀನಲ್ಲ ಸರ್, ನಾವು ಇಂಟ್ರೊಡಕ್ಷನ್ ಮಾಡಿದ್ರೆ ಇವಾಗ ಡೆವಲಪ್ ಆಗ್ತಾ ಇದೆ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಬ್ಯಾಂಗ್ಳೂರ್ಗಿಂತ ನಮ್ಮ ಹೇಳ್ತಾ ಇರೋದು, ನಮ್ಮ ತಮಿಳ್ನಾಡಾಗಲಿ ಆಂಧ್ರ ಆಗಲಿ, ನಾವು ಎಷ್ಟು ವಾರಕ್ಕೆ ಕೊಟ್ಟರು ಖಾಲಿ ಆಗ್ತಾನೆ ಇದೆ. ಈಗ ಎಕ್ಸಾಂಪಲ್, ನಾನು 1 ವಾರಕ್ಕೆ ನನ್ನ ರಿಕ್ವೈರ್ಮೆಂಟ್ ಇರೋದು 10 ಟನ್. ಅದು ನಾನು ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ಆಟ ಆಡಿಕೊಂಡು, ಈಗ ನಮ್ಮದೇ ಸ್ವಂತ ವೆಹಿಕಲ್ ಇರೋದ್ರಿಂದ 10 ಟನ್ ರಿಕ್ವೈರ್ಮೆಂಟ್ ನಾನು 1 ವಾರಕ್ಕೆ. ಸೊ ತಿಂಗಳಿಗೆ 40 ಟನ್ ನನಗೆ ರಿಕ್ವೈರ್ಮೆಂಟ್ ಇದೆ. ಸೊ ಅದು ಯಾರಿಗೆ ನಾನು ಕೊಡ್ತಾ ಇರೋದು, ಸುಮಾರು ಒಂದು 100ರಲ್ಲಿ 5% ಮಾರ್ಕೆಟವ್ರಿಗೆ ಮಾತ್ರ ನಾನು ಒಬ್ರು ಕೊಡ್ತಾ ಇರೋದು. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಹಂಗೆ ಅಂದ್ಬಿಟ್ಟು ಎಲ್ಲರೂ ಮೊರಲ್ ಮಾಡ್ರಿ ಅಂತ ಎಲ್ಲ ಹೇಳ್ತಾ ಇರೋದು. ಆಮೇಲೆ ಅದು ತಲೆಯಲ್ಲಿ ಇಕ್ಕೋಬೇಕು. ಅತಿ ಹೆಚ್ಚು ನಾವು ಕಲ್ಚರ್ ಮಾಡಿದ್ರು ಮತ್ತೆ ಮಾರ್ಕೆಟ್ ಡೌನ್ ಆಗೋ ಸಾಧ್ಯತೆಯೂ ಇದೆ. ಬಟ್ ಏನೇ ಡೌನ್ ಆದರೂ ಏನೇ ಅಪ್ ಆದ್ರೂ ಪ್ರಾಪರ್ ರೈತರಿಗೆ ದುಡ್ಡು ಕೊಟ್ಟು ತೊಗೊಂಡ್ರೆ ಲಾಸ್ ಆಗಲ್ಲ. ಈಗ ಹೆಂಗಾಗೈತೆ ಅಂದರೆ, ಈಗ ನಾನು ಬೆಳೆಸಿರೋದು ಹೇಳ್ಕೊಟ್ಟಿರೋದು, ನೀವು ಮಾರ್ಕೆಟ್ ಅವರು ಈ ಮಿಡಲ್ ಪರ್ಸನ್ ಇನ್ನೊಬ್ರು ಇರ್ತಾರಲ್ಲ, ಅವ್ರು ಬಂದು ಏನು ಮಾಡ್ಬಿಡ್ತಾರೆ, ನೀವು ಅವ್ರಿಗೆ 10 ರೂಪಾಯಿ ಕೊಡ್ತೀನಿ ಅಂತ ಆಸೆ ಹಾಕಿರ್ತೀರಾ, ಅವ್ರಿಗೆ ಏನು ಮಾಡ್ತಾರೆ, ಅವ್ರು ಹೇಳಿದ ರೇಟು ನೀವು ಒಬ್ಬ ರೈತರು ಕೊಟ್ಕೊಂಡು ಮಾರ್ಬಿಟ್ರೆ ಲಾಸ್ ಆಗ್ಬಿಡುತ್ತೆ. ಮಾರ್ಕೆಟಲ್ಲಿ ಏನು ನಡೀತಾ ಇದೆ ಇವತ್ತಂತ ನೋಡಬೇಕು, ಇವ್ರಿಗೆ ಏನು ಕೊಡಬೇಕು ಅಂತ ನೋಡಬೇಕು, ಅದು ಟ್ರಾನ್ಸ್ಪೋರ್ಟೇಷನ್ ಖರ್ಚು ಎಷ್ಟಾಗುತ್ತೆ ಅಂತ ತಿಳ್ಕೊಬೇಕು. ಅದಾದಮೇಲೆ ರೈತರಿಗೆ ಒಂದು ರೇಟ್ ಫಿಕ್ಸ್ ಮಾಡಬೇಕು. ಅದು ಬಿಟ್ಬಿಟ್ಟು ನಮ್ಗೆ 10 ರೂಪಾಯಿ 20 ರೂಪಾಯಿ ಆಸೆಗೋಸ್ಕರ ರೈತನ ಮುಳುಗಿಸಿ ಆ ರೇಟ್ ಫಿಕ್ಸ್ ಮಾಡಿ ತೊಗೊಳೋದ್ರಲ್ಲಿ ಏನೂ ಇದ್ದೇ ಇಲ್ಲ. ಹಾಗಿದ್ರೆ ಈಗ ನೀವು ಹೇಳ್ತಾ ಇದ್ದೀರಾ, ಒಂದು ತಮಿಳ್ನಾಡಲ್ಲೇ ಇಷ್ಟು ಬೇಡಿಕೆ ಇದೆ ಅನ್ಬೇಕಾದ್ರೆ ಇನ್ನು ದೇಶಾದ್ಯಂತ ತಮಿಳ್ನಾಡು ಒಂದೇ ಅಲ್ಲ ಆ್ಯಕ್ಚುಲಿ ಬೇಡಿಕೆ. ಈಗ ಕರ್ನಾಟಕ ಬ್ಯಾಂಗ್ಳೂರಲ್ಲೂ ಸುಮಾರು ವಾರಕ್ಕೆ 4ರಿಂದ 6 ಟನ್ ಹೋಯ್ತೈತೆ. ಅದರಲ್ಲಿ ECS ಕಂಪ್ನಿಗಳು ಎಷ್ಟೋ ಜನ ಟೈಅಪ್ ಆಗಿದೆ. ನೀವು ನಂಬ್ತೀರಾ, ಇಲ್ಲಿಂದ ಡಿಸ್ಪ್ಯಾಚ್ ಆಗುತ್ತೆ, ಅಲ್ಲಿಂದ ಮಿಡಲ್ ಮನ್ಗೆ ಹೋಗುತ್ತೆ, ಮತ್ತು ಅಲ್ಲಿಂದ ಎಷ್ಟೋ ಇಲ್ಲಿರೋ ಕಂಪ್ನಿಗೆ ಹೋಗ್ತಾ ಇದೆ ಗೊತ್ತಾ. ಬಟ್ ಬೇಡ ಹೆಸರುಗಳು ಬೇಡ, ಯಾಕಂದ್ರೆ ಪಾಪ ಅವ್ರವ್ರ ಬಿಸ್ನೆಸ್ ಅದೇ. ಹಾಗಾಗಿ ನಾನು ಹೇಳ್ತಿರೋದೇನು ಅಂತಂದ್ರೆ, ಬೇಡಿಕೆ ಅನ್ನುವಂಥದ್ದು ಅಷ್ಟರ ಮಟ್ಟಿಗಿದೆ. ಹೌದು. ಅದರಲ್ಲೂ ವಿಶೇಷವಾಗಿ ಈ ಒಂದು ಮೀನು ಸಾಕಾಣಿಕೆಯಲ್ಲಿ ಈ ರೀತಿಯಲ್ಲಿ ಒಂದು ಯಶಸ್ವಿ ಆಗೋದ್ರಿಂದ ಕೇವಲ ನಮ್ಮ ಯಶಸ್ವಿ ಅಷ್ಟೇ ಅಲ್ಲ,
ಜನರ ಆರೋಗ್ಯನೂ ಕೂಡ ಅದರಿಂದ ತುಂಬ ಉತ್ತಮವಾಗಿರುತ್ತೆ ಅನ್ನೋಂಥದ್ದು. ನಾನು ಹೇಳೋದೇನೆಂದರೆ ಸತ್ತಿ ತಿನ್ನೋ ಮೀನಕ್ಕಿಂತ ಬದುಕಿರೋ ತಿನ್ನೋ ಮೀನು ರುಚಿ ಬೇರೆ ಇರುತ್ತೆ. ಬರೀ ರುಚಿ ಒಂದೇ ಅಲ್ಲ, ಅದರಲ್ಲಿರೋ ಪ್ರೋಟೀನ್ ಆಗಲಿ, ಒಮೆಗಾ 3 ಆಗಲಿ, ಮತ್ತು ಇನ್ನೊಂದು ವಿಶೇಷವಾಗಿ ಗರ್ಭಿಣಿಯರಿಗಾಗಲಿ ಮತ್ತು ಹಾರ್ಟ್ ಪೇಷಂಟ್ಸ್ಗಾಗಲಿ, ಈಗ ಡಾಕ್ಟ್ರ್ ಹೇಳ್ತಾರೆ ವೀಕ್ಲಿ 2 or 3 ಫಿಶ್ ತಿನ್ನಬೇಕಪ್ಪ ಅಂತ. ಅದು ಯಾವ ಮೀನು ತಿಂತೀರಾ? ಈಗ ಪೊಲ್ಯೂಟೆಡ್ ಮೀನು ತಿಂತೀರಾ, ಹೋಗ್ಲಿ ಮೋರಿಲ್ಸ್ ಹಾಕಿರೋ ಮೀನು ತಿಂತೀರಾ, ಇಲ್ಲ ಚಿಕನ್ ವೇಸ್ಟ್ ಮೀನು ಆಗಿರ್ಸಿದ್ದು ಆಗಲ್ಲ. ಲೈವ್ ಕ್ವಾಲಿಟಿ ಮೇಯ್ನ್ ಬೇಕಾಗಿರೋದೇನು ಈಗ ಹೈಜೆನಿಕ್. ಈಗಿರೋ ಜನ್ರೇಷನ್ಸಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಹೆಂಗೆ ಆಗ್ತೈತೆ ಅಂತ ನಿಮಗೆ ಗೊತ್ತು. ನಿಜ, ಹೆಂಗೆ ಅಡಲ್ಟ್ ಎಲ್ಲ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೆ ಕಾರಣ ನಾನು ಹೇಳ್ತಾರೆ ಕ್ವಾಲಿಟಿ ಮೀಟ್ ಫಾರ್ಮಲ್ಲಿ ಎಲ್ಲೆಲ್ಲಿ ಮಾಡ್ತಾರೆ ನೋಡಿಕೊಂಡು ಲೈವ್ ಕನ್ಸಂಪ್ಷನ್ ಏನೇ ಮಾಡಿದ್ರು ಲೈವ್ ತೊಗೊಳ್ಳಿ. ಯಾವ ಫಿಶ್ ಆದರೂ ಕೂಡ ಈಗ ಪ್ರೆಸೆಂಟ್ ಅದು ಫೈಟ್ ಮಾಡಿದ್ದಕ್ಕೆ ನಾವು 3 years ಬ್ಯಾಕು ಈಗ ರಘು ಕಾಟ್ಲಾ ಕೂಡ ಲೈವ್ ಕೊಡ್ತಾ ಇದ್ದಾರೆ. ಈ ಅಂಗಡಿಲಿ ನಾವು ಕಾಂಪಿಟೇಟ್ ಮಾಡಿರೋದ್ರಿಂದ ಡೆತ್ಗೆ ಎಷ್ಟು ವ್ಯಾಲ್ಯೂ ಕಮ್ಮಿ ಆಗಿದೆ. ಈಗ ಲೈವ್ಗೆ ವ್ಯಾಲ್ಯೂ ಜಾಸ್ತಿ. ನೀವು ನಂಬ್ತಿರೋ ಬಿಡ್ತೀರೋ, ಡೆತ್ ರಘು ಕಾಟ್ಲಾ ಬಂದು 160 ರೂಪಾಯಿ ಇದೆ, ಲೈವ್ ಬಂದು 300 ರೂಪಾಯಿ ಅಂಗಡಿಯವ್ರು ಮಾಡ್ತಾರದು. ಯಾಕಂದರೆ ಫಸ್ಟ್ ನಾವು ಲೈವ್ ಫಿಶ್ ವೆಂಡಿಂಗ್ ಸೆಂಟರ್ ಇಕ್ಕಿದ್ವಿ, ಬಿಕಾಸ್ ನಮಗೆ ಈ ಜನ ಮೇಂಟೈನ್ ಮಾಡೋದು ಮತ್ತು ಈಗ ವರ್ಕ್ ಪ್ರೆಷರಿಂದ ನಾವು ಅದು ಸ್ಟಾಪ್ ಮಾಡಿದ್ವಿ ಅಷ್ಟೇ. ಇಲ್ಲಾಂದರೆ ಆ್ಯಕ್ಚುಲಿ ಇನ್ನೂ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಅದು. ಇನ್ನು ನಾನು ಕೊನೆಯದಾಗಿ ಕೇಳುವಂಥದ್ದಾದರೆ, ಈಗ ಇದರಿಂದ ಒಟ್ಟು ಆದಾಯವನ್ನು ತಾವು ಹೇಗೆ ಗಳಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ? ವರ್ಷಕ್ಕೆ ಅಥವಾ ತಿಂಗಳಿಗೆ ಏನು ಅನಿಸುತ್ತೆ ತಮಗೆ? ಸರ್ ಆ್ಯಕ್ಚುಲಿ ನನಗೆ ಆದಾಯ ಬಂದು ಡೈಲಿನೂ ಇದೆ, ವೀಕ್ಲಿನೂ ಇದೆ, ಮಂತ್ಲಿನೂ ಇದೆ, ವರ್ಷಲಿನೂ ಇದೆ. ಯಾಕಂದರೆ ನಾನು ಬರೀ ಒಂದು ಮಾಡ್ತಾಯಿಲ್ಲ, ಮರಿ ಉತ್ಪಾದನೆ ಕೂಡ ಮಾಡ್ತಾಯಿದ್ದೀವಿ. ಅದನ್ನು ರೇರಿಂಗ್ ಮಾಡಿ ರೈತರು ಕೂಡ ಕೊಡ್ತಾಯಿದ್ದೀವಿ. ಅದಾದಮೇಲೆ ನಮ್ಮದು ಫೀಡ್ ಡೀಲರ್ಶಿಪ್ ಕೂಡ ಇದೆ. ಅದಾದಮೇಲೆ ನಾವು ರೈತರಿಗೆ ಮತ್ತು ಫೀಡಿಂಗ್ ಮ್ಯಾನೇಜ್ಮೆಂಟು ಮಾಡ್ತಾಯಿದ್ದೀವಿ. ಮತ್ತು ಅದಾದಮೇಲೆ ನಮ್ಮದು ಟ್ರಾನ್ಸ್ಪೋರ್ಟೇಷನ್ ಲೈವ್ ನಮ್ಮದೇ ಗಾಡಿಗಳು ಇರುತ್ತೆ. ಅದಾದಮೇಲೆ ಮತ್ತೆ ನಮ್ಮದು ಕೆಲವೊಂದು ಸ್ಟಾಕಿಂಗ್ ಆ್ಯಡ್ಸ್ಗಳು ಇದೆ. ಮತ್ತು ನಾವೇ ಬೈಬ್ಯಾಕ್ ಮಾಡೋದ್ರಿಂದ ನಮ್ಗೆ ಕೀಪ್ ಆನ್ ರೊಟೇಟಿಂಗ್ ಇದೆ ಎಲ್ಲನೂ ಕೂಡ. ಚಂದ್ರಶೇಖರ್ ಅವರೇ, ಈಗ ನೀವಿಷ್ಟೆಲ್ಲ ಮೀನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಾ. ಇಂಥ ಸಂದರ್ಭದಲ್ಲಿ ಸರ್ಕಾರದ ಸವಲತ್ತುಗಳು ಏನಾದರೂ ಇದೆಯಾ? ಇದ್ದರೆ ನೀವೇನಾದರೂ ಬಳಸ್ಕೊಂಡಿದ್ದೀರಾ? 100% ನಾನು ಆ್ಯಕ್ಚುಲಿ ಈ ಮಟ್ಟಕ್ಕೆ ಬರಬೇಕಂದ್ರೆ ಸರ್ಕಾರದ ಸಪೋರ್ಟಿಂದನೇ ಬಂದಿರೋದು. ನಾನು ತುಂಬ ಚಿಕ್ಕದಾಗಿ ನಾನು ನಿಮ್ಗೆ ಹೇಳ್ದಂಗೆ ಅವಾಗ ಆರೋಳಿಲಿ ಬರೀ 60ಕ್ಕೆ 70 ಜಾಗದಲ್ಲಿ ನಾನು ಪಾಂಡ್ ಮಾಡ್ತಾಯಿದ್ದು. ಇದೇ ಗೌರ್ಮೆಂಟ್, ನಮ್ಮ ಕರ್ನಾಟಕ ಗೌರ್ಮೆಂಟ್ ಫಿಶರಿ ಡಿಪಾರ್ಟ್ಮೆಂಟ್ ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು 5 ಎಕರೆಯಲ್ಲಿ ಸಕ್ಸಸ್ಫುಲ್ ಆಗಿ ಕರ್ನಾಟಕದಲ್ಲಿ ಕಮ್ಮಿ ಅಂದರೂ 4 ಸತಿ ಅವಾರ್ಡ್ ತೊಗೊಂಡು, ಬರೀ ಕರ್ನಾಟಕದಲ್ಲಿ ಒಂದೇ ಅಲ್ಲ, ಕರ್ನಾಟಕದಲ್ಲಿ ಬೆಸ್ಟ್ ಫಾರ್ಮರ್ ಅವಾರ್ಡ್ ತೊಗೊಂಡಿದ್ದು, ಕರ್ನಾಟಕ ಬೆಸ್ಟ್ ಆ್ಯಚರಿ ಅವಾರ್ಡ್ ತೊಗೊಂಡಿರೋದು, ಪ್ಲಸ್ ಹೈದರಾಬಾದ್ ಅವ್ರ ಹತ್ರ ಗಾಂಧಿ ಇನ್ಸ್ಟಿಟ್ಯೂಟಿಂದ ಅವಾರ್ಡ್ ತೊಗೊಂಡಿರೋದು, ಮತ್ತು NFDBಯಿಂದ ಅವಾರ್ಡ್ ತೊಗೊಂಡಿರೋದು, ಸುಮಾರು 5 ಅವಾರ್ಡ್ ತೊಗೊಂಡಿದ್ದೀನಿ. ಅಂಡ್ ಮೊರಲ್ ಫಾರ್ಮಿಂಗ್ ಆ್ಯಂಡ್ ಮೊರಲ್ ಪ್ರೊಟೆಕ್ಷನ್ ಯೂನಿಟ್ಗೆ ಸಕ್ಸಸ್ಫುಲಿ ಕಲ್ಚರ್ ಮಾಡಿರೋದಕ್ಕೆ. ಮತ್ತು ಇನ್ನೊಂದು ಏನಂದರೆ ಗೌರ್ಮೆಂಟಲ್ಲಿ PMSSY ಅಂದರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಸ್ಕೀಮ್ಗಳು ಬರ್ತಿತ್ತು ಮುಂಚಿತವಾಗಿ. ಅವಾಗ ನಾವು ತೊಗೊಂಡಿದ್ದೀವಿ, ಇಲ್ಲ ಅಂತಲ್ಲ. ಇವಾಗೂ ಸ್ವಲ್ಪ ಇದೆ, ಈಗೆಲ್ಲ ಖಾಲಿ ಆಗ್ತದೆ. ಬಟ್ ನನ್ನ ತಿಳಿದ ಮಟ್ಟಿಗೆ ಮಾಹಿತಿ ಇರೋ ಪ್ರಕಾರ ನಮ್ಮ ಡೈರೆಕ್ಟರ್ಗಳು ಹೇಳಿರೋ ಪ್ರಕಾರ ಸೆಪ್ಟೆಂಬರ್ ಮೇಲೆ ರೈತರಿಗೆ ಸಬ್ಸಿಡಿ ಬರೋದು ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಏನಂದರೆ ಅಡ್ವಾಂಟೇಜ್ ಆಗಿ ನಾವು ಗೌರ್ಮೆಂಟ್ ಅವ್ರು ಕೊಡೋದನ್ನ ತೊಗೊಂಡು ಮಾಡಿದ್ರೆ 100% ಸಕ್ಸಸ್ ಆಗ್ತೀವಿ. ಈ ಮಿಡಲ್ ಪರ್ಸನ್ಸ್ ಇವ್ರನ್ನ ತಲೆಯಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗಿ ಮೇನ್ ಉದ್ದೇಶ ಮೀನುಗಾರಿಕೆಗೆ ಅವ್ರು ಕೊಡೋದು ದುಡ್ಡನ್ನ ಮೀನುಗಾರಿಕೆಗೆ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಸಕ್ಸಸ್ ಆಗ್ತೀವಿ. ಅದನ್ನು ದುರುಪಯೋಗ ಮಾಡಿಕೊಂಡ್ರೆ ಲಾಸ್ ಆಗ್ತೀವಿ. ಹಾಗಿದ್ರೆ ನಾನು ನಿಮ್ಮನ್ನು ಕೇಳ್ತಿರೋದೇನು ಅಂದರೆ, ಎಷ್ಟೋ ಯುವಕರು ಈಗ ಕಾರ್ಯಕ್ರಮ ನೋಡ್ತಿದ್ದೀರಾ, ಅವ್ರಿಗೆಲ್ಲ ಅನ್ನಿಸ್ತಿರುತ್ತೆ, ಹೌದು ನಾನು ಕೂಡ ಒಮ್ಮೆ ಚಂದ್ರಶೇಖರ್ ರೀತಿಯಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡೋ ಪ್ರಯತ್ನ ಮಾಡಬಹುದಾ ಅಂತ. ಹಾಗಿದ್ರೆ ಅಂಥವ್ರಿಗೆ ತಾವೇನು ಕಿವಿ ಮಾತು ಹೇಳೋದಕ್ಕೆ? ಅಂಥವ್ರಿಗೆ ಹೇಳೋದು ಇಷ್ಟೇ, ನಾನು ಶೋಕಿಗೆ ಮಾಡ್ತೀನಿ ಅನ್ನೋರು ಮಾಡೋಕ್ಕಾಗಲ್ಲ. ಇದು ಅತಿ ದುಡ್ಡು ಐತೆ ಅನ್ನೋದು ನಿಜ, ಇಲ್ಲ ಅಂತಲ್ಲ. ಮತ್ತು ಪ್ರಾಫಿಟ್ ಆಗೋದು ಸತ್ಯ, ಲಾಸ್ ಆಗೋದು ಸತ್ಯ. ಬಿಸ್ನೆಸ್ ಅಂದಮೇಲೆ ಪ್ರಾಫಿಟ್ನ ನಾವು ಎಷ್ಟು ಕನ್ಸಿಡರ್ ಮಾಡ್ತೀವೋ, ಲಾಸ್ ಬಂದಾಗ ಅದೇ ಥರ ಫೇಸ್ ಮಾಡ್ತೀವಿ ಅಂದು ಬನ್ನಿ. ಮತ್ತು ಎರಡನೇದು ಡೆಡಿಕೇಶನ್ ಆ್ಯಂಡ್ ಟೈಮಿಂಗ್ಸ್. ಇದು ಮಾಡಿದ್ಮೇಲೆ ಮೀನೈತೆ ಫೀಡ್ ಹಾಕೋದು ಅಷ್ಟೇ ಅಂತ ಅಂದ್ಕೊಂಡ್ರೆ ಬರೋಕ್ಕೆ ಹೋಗಬೇಡಿ. ಅದ್ರ ಮೇಲೆ ಒಂದು ಪ್ಯಾಷನ್, ಅದ್ರ ಮೇಲೆ ಒಂದು ಇಂಟ್ರೆಸ್ಟ್, ಆ ಥರ ಇದ್ದವ್ರು ಮಾತ್ರ ನಾವು 100% ಮಾರ್ಗದರ್ಶನ ಕೊಡ್ತೀವಿ. ಅವ್ರಿಗೆ ಎಲ್ಲ ರೀತಿಯೂ ಯಾವ ಥರ ಪಾಂಡ್ ಕನ್ಸ್ಟ್ರಕ್ಷನ್ ಮಾಡಿಕೊಡ್ಬೇಕು, ಯಾವ ರೀತಿಲಿ ಮರಿ ಬಿಡಬೇಕು, ಪಾಂಡ್ ಕನ್ಸ್ಟ್ರಕ್ಷನ್ಗೆ ಎಷ್ಟು ಮರಿ ಬಿಡಬೇಕು, ಎಷ್ಟು ಖರ್ಚಾಗುತ್ತೆ, ಅದನ್ನು ಮಾಡಿದ್ರೆ ಎಷ್ಟು ಲಾಭ ಬರುತ್ತೆ, ಎಷ್ಟು ನಷ್ಟ ಬರುತ್ತೆ, ನಷ್ಟ ಯಾವ ರೀತಿ ಬರುತ್ತೆ, ಫಸ್ಟ್ ನಾನು ಹೇಳೋದು ಫೀಡ್ ಹಾಕ್ಬೋದು ಕ್ಯಾಪಬಿಲಿಟಿ ಇದೆಯಾ, ಅದನ್ನೆಲ್ಲ ತಿಳ್ಕೊಂಡೆ ನಾವು ಮಾರ್ಗದರ್ಶನ ಕೊಡ್ತೀವಿ. ನೋಡೋದ್ರಲ್ಲ ವೀಕ್ಷಕರೇ, ಮೀನು ಸಾಕಾಣಿಕೆ ಅನ್ನೋಂಥದ್ದು ಕೇವಲ ಅದು ಸಾಕಾಣಿಕೆ ಅಲ್ಲ, ಅದರ ಹಿಂದೆ ಎಷ್ಟು ಶ್ರಮ ಇದೆ ಅಂತ. ಅಂತಹ ಶ್ರಮವನ್ನು ತಮ್ಮ ಅನುಭವದ ಮೂಲಕ ಒಬ್ಬ ಯಶಸ್ವಿ ರೈತರಾಗಿ, ಅದರಲ್ಲೂ ಮೀನು ಸಾಕಾಣಿಕೆಯಲ್ಲಿ ಕೇವಲ ಯಶಸ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಶಸ್ತಿಗಳನ್ನು ಪಡ್ಕೊಂಡು ಉತ್ತಮವಾದಂಥ ಸ್ಥಾನದಲ್ಲಿ ನಿಂತು ಇತರಿಗೂ ಕೂಡ ಮಾರ್ಗದರ್ಶನವನ್ನು ನೀಡ್ತಿರುವಂತಹ ಚಂದ್ರಶೇಖರ್ ಅವರು ಅನೇಕ ಮಾಹಿತಿಯನ್ನು ನೀಡಿದ್ದಾರೆ. ಅವ್ರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.